ಓಂ ಶಾಂತಿ. 15/3/25 प्रथम मुरली बाप दादा मधुबन। मीठे बच्चे, अब वापस घर जाना है, इसलिए देह सहित देह के सब संबंधों को भूल एक बाप को याद करो। यही है सच्ची गीता का सार। ಬಾಬಾ ಹೇಳ್ತಾರೆ, ಮಧುರಾದ ಮಕ್ಕಳೇ, ಈಗ ವಾಪಸ್ ಮನೆಗೆ ಹೋಗಬೇಕು, ಮನೆಗೆ ಹಿಂತಿರುಗಿ ಹೋಗಬೇಕು. ಆದ್ದರಿಂದ ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಮರೆತು ಒಬ್ಬ ತಂದೆಯನ್ನು ನೆನಪು ಮಾಡಿ. ಇದೇ ಆಗಿದೆ ಸತ್ಯವಾದ ಗೀತೆಯ ಸಾರ. ಪ್ರಶ್ನೆ, तुम बच्चों का सहज पुरुषार्थ क्या है? ನೀವು ಮಕ್ಕಳದು ಸಹಜ ಪುರುಷಾರ್ಥ ಏನಾಗಿದೆ? सहज पुरुषार्थ बाप कहते हैं, तुम बिल्कुल चुप रहो, चुप रहने से ही बाप का वर्षा ले लेंगे. ತಂದೆ ಹೇಳ್ತಾರೆ, ನೀವು ಪೂರ್ಣವಾಗಿ ಸುಮ್ಮನೆ ಇರಿ. ಸುಮ್ಮನೆ ಇರೋದ್ರಿಂದಲೇ ತಂದೆಯ ಆಸ್ತಿಯನ್ನು ಪಡ್ಕೊಂಡ್ಬಿಡ್ತೀರಿ. ಸುಮ್ಮನಿರೋದು ಅಂದರೆ ಏನು? ಮನಸ್ಸಿನ ಮೌನ, ಮನಸ್ಸಿನ ಶಾಂತಿ, ಶೀತಲತೆ, ಮನಸ್ಸಿನಲ್ಲಿ ಶಬ್ದ ಗಲಾಟೆ ಇಲ್ಲ. बाप को याद करना, सृष्टि चक्र को फिराना. ತಂದೆಯನ್ನು ನೆನಪು ಮಾಡಬೇಕು, ಸೃಷ್ಟಿ ಚಕ್ರವನ್ನು ತಿರುಗಿಸ್ಬೇಕು. ಬುದ್ಧಿಯಲ್ಲಿ ಸೃಷ್ಟಿ ಚಕ್ರದ ವಿಚಾರ ನಡೀತಾ ಇರಬೇಕು. बाप की याद से तुम्हारे विक्रम विनाश होंगे, आयु बड़ी होगी और चक्र को जानने से चक्रवर्ती राजा बन जाएंगे. ತಂದೆಯ ನೆನಪಿನಿಂದ ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ, ಆಯುಸ್ಸು ದೊಡ್ಡದಾಗುತ್ತೆ ಮತ್ತು ಚಕ್ರವನ್ನು ತಿಳ್ಕೊಳ್ಳೋದ್ರಿಂದ ಚಕ್ರವರ್ತಿ ರಾಜ ಆಗ್ತೀರಿ. ಇದೇ ಆಗಿದೆ ಸಹಜ ಪುರುಷಾರ್ಥ. ಒಂದು, ಮನಸ್ಸಿನ ಸೈಲೆನ್ಸು, ಶಾಂತಿ, ಸುಮ್ಮನೆ ಇರೋದು. ಮನಸ್ಸಿನಲ್ಲಿ ಶಬ್ದ ಇಲ್ಲ, ಗಲಾಟೆ ಇಲ್ಲ, ಸಂಕಲ್ಪಗಳ ಗಲಾಟೆ. ಸೈಲೆನ್ಸಿನಲ್ಲಿರೋದು, ಮನಸ್ಸು ಸೈಲೆನ್ಸಿನಲ್ಲಿರೋದು ಅಲ್ವಾ? ಸೈಲೆನ್ಸಿನಲ್ಲಿ ಇದ್ದು ತಂದೆಯ ಆಸ್ತಿಯನ್ನು ಪಡೆಯುವುದು. ಇನ್ನೊಂದು, ಸೃಷ್ಟಿ ಚಕ್ರವನ್ನು ಬುದ್ಧಿಯಲ್ಲಿ ವಿಚಾರ ಮಾಡ್ತಾ ಚಕ್ರವರ್ತಿ ರಾಜ ಆಗುವಂತಹದ್ದು. ಇದು ಸಹಜ ಪುರುಷಾರ್ಥ. ಓಂ ಶಾಂತಿ. मीठे मीठे रूहानी बच्चों प्रति रूहानी बाप फिर से समझा रहे हैं, रोज समझाने देते हैं. बच्चे तो समझते हैं बरोबर, हम गीता का ज्ञान पढ़ रहे हैं. कल पहले मुवाफिक. ಮಧುರ ಮಧುರ ಆತ್ಮೀಯ ಮಕ್ಕಳಿಗಾಗಿ ಆತ್ಮೀಯ ತಂದೆ ತಿಳಿಸ್ತಾ ಇದ್ದಾರೆ. ಪುನಃ ಹೋದ ಕಲ್ಪದ ರೀತಿ ಪ್ರತಿದಿನ ಬಾಬಾ ಜ್ಞಾನ ಕೊಡ್ತಾರೆ. ಮಕ್ಕಳು ತಿಳ್ಕೊಳ್ತೀವಿ, ನಿಜವಾಗ್ಲೂ ಈ ಗೀತೆಯ ಜ್ಞಾನ ನಾವು ಓದ್ತಾ ಇದ್ದೀವಿ. ಇದು ನಿಜವಾದ ಗೀತೆಯ ಜ್ಞಾನ, ಇದನ್ನು ಓದ್ತಾ ಇದ್ದೀವಿ. परंतु श्री कृष्ण नहीं पढ़ाते, परमपिता परमात्मा हमको पढ़ाते हैं. वही हमको फिर से राजयोग सिखा रहे हैं. ಆದರೆ ಶ್ರೀಕೃಷ್ಣ ಓದಿಸೋದಿಲ್ಲ. ಯಾರು ಓದಿಸ್ತಾ ಇರೋದು? ಪರಂಪಿತ ಪರಮಾತ್ಮ ನಮಗೆ ಓದಿಸ್ತಾರೆ. ಅವರೇ ನಮಗೆ ಪುನಃ ರಾಜಯೋಗ ಕಲಿಸ್ತಾ ಇದ್ದಾರೆ. ಪುನಃ ಹೋದ ಕಲ್ಪದ ರೀತಿ ಪುನಃ ರಾಜಯೋಗ ಕಲಿಸ್ತಾ ಇದ್ದಾರೆ. तुम अभी डायरेक्ट भगवान से सुन रही हो. ಈಗ ನೀವು ಡೈರೆಕ್ಟ್ ಭಗವಂತನಿಂದ ಕೇಳ್ತಾ ಇದ್ದೀರಿ.
भारतवासियों का सारा मदार गीता पर ही है। उस गीता में भी लिखा हुआ है, ಬಾಬಾ ಹೇಳ್ತಾರೆ ಭಾರತವಾಸಿಗಳದ್ದು ಇಡೀ ಆಧಾರ ಗೀತೆಯ ಮೇಲಿದೆ. ಆ ಗೀತೆಯಲ್ಲಿ ಬರೆಯಲಾಗಿದೆ. ಏನು ಬರೆಯಲಾಗಿದೆ? ಗೀತೆಯಲ್ಲೂ ಸಹ ಬರೆಯಲಾಗಿದೆ, ರುದ್ರ ಜ್ಞಾನ ಯಜ್ಞ ರಚ. ರುದ್ರ ಜ್ಞಾನ ಯಜ್ಞ ಭಗವಂತ ರಚನೆ ಮಾಡಿದರು. ಈ ಯಜ್ಞ ಭಿ ಹೈ, ಇದು ಯಜ್ಞನೂ ಸಹ ಆಗಿದೆ. ಜೊತೆಗೆ ಏನಾಗಿದೆ? ಪಾಠಶಾಲಾವೇ ಹೇ. ಸ್ವಾಹ ಮಾಡುವ ನಮ್ಮ ಬಲಹೀನತೆಗಳನ್ನು, ಹಳೆಯ ಸಂಸ್ಕಾರವನ್ನು ಸ್ವಾಹ ಮಾಡುವ ಯಜ್ಞನೂ ಆಗಿದೆ. ಓದಿ ಒಂದು ಪದವಿಯನ್ನು ಪಡೆಯುವ ಪಾಠಶಾಲೆನೂ ಆಗಿದೆ. बाप जब सच्ची गीता आकर सुनाते हैं तो हम सद्गति को पाते हैं. ತಂದೆ ಯಾವಾಗ ಸತ್ಯವಾದ ಗೀತೆಯನ್ನು ಬಂದು ತಿಳಿಸ್ತಾರೆ, ಆಗ ನಾವು ಸದ್ಗತಿಯನ್ನು ಪಡೀತೀವಿ. ಮನುಷ್ಯ ಏ ನಹಿ ಸಮಜ್ತೆ, ಮನುಷ್ಯರು ಇದು ತಿಳ್ಕೊಳ್ಳೋದಿಲ್ಲ. ಬಾಪ್ ಜೋ ಸರ್ವ ಕಾ ಸದ್ಗತಿ ದಾತಾ ಹೇ ಉನ್ಕೋ ಹಿ ಯಾದ್ ಕರ್ನಾ ಹೇ. ಮನುಷ್ಯರು ಇದು ತಿಳ್ಕೊಳ್ಳೋದಿಲ್ಲ. ಯಾವುದು? ತಂದೆ ಯಾರು ಸರ್ವರ ಸದ್ಗತಿ ದಾತ ಆಗಿದ್ದಾರೆ, ಅವರನ್ನೇ ನೆನಪು ಮಾಡಬೇಕು. गीता बल पढ़ते आए हैं, परंतु रचयिता और रचना को ना जानने कारण ನೇತಿ ನೇತಿ करते आए हैं. ಗೀತೆಯನ್ನು ಬಲೆ ಓದ್ತಾ ಬಂದಿದ್ದಾರೆ, ಆದರೆ ರಚಯಿತ ಮತ್ತು ರಚನೆಯನ್ನು ತಿಳ್ಕೊಳ್ದೇ ಇರೋ ಕಾರಣದಿಂದ ಏನು ಹೇಳಿಬಿಟ್ರು? ನೇತಿ ನೇತಿ ಅಂತ ಹೇಳ್ತಾ ಬಂದಿದ್ದಾರೆ. ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾ ಬಂದಿದ್ದಾರೆ. ಸಚ್ಚಿ ಗೀತಾ ತೋ, ಸತ್ಯವಾದ ಗೀತೆ ಯಾರು ತಿಳಿಸ್ತಾರೆ? ಸಚ್ಚ ಬಾಪಿ ಆಕರ್ ಸುನಾತೆ ಹೇ, ಯೇ ಹೇ ವಿಚಾರ ಸಾಗರ್ ಮಂಥನ್ ಕರ್ನೆ ಕಿ ಬಾತ್. ಸತ್ಯವಾದ ಗೀತೆ ಸತ್ಯವಾದ ತಂದೆನೇ ಬಂದು ತಿಳಿಸ್ತಾರೆ. ಇದಾಗಿದೆ ವಿಚಾರ ಸಾಗರ ಮಂಥನ ಮಾಡುವ ಮಾತಾಗಿದೆ. ಗೀತೆಯನ್ನು ಯಾರು ತಿಳಿಸ್ತಾರೆ? जो सर्विस पर होंगे उनका अच्छी ರೀತಿ ಧ್ಯಾನ್ ಜಾಯೇಗಾ. ಬಾಬಾ ಹೇಳ್ತಾರೆ, ಯಾರು ಸರ್ವಿಸಿನಲ್ಲಿರ್ತಾರೆ ಅವರಿಗೆ ಇದರ ಬಗ್ಗೆ ಒಳ್ಳೆ ರೀತಿ ಗಮನ ಹೋಗುತ್ತೆ. ಯಾವುದರ ಬಗ್ಗೆ? ವಿಚಾರ ಸಾಗರ ಮಂಥನ ಮಾಡುವುದರ ಬಗ್ಗೆ. बाबा ने कहा है, हर चित्र में जरूर लिखा हुआ हो, ज्ञान सागर पतित पावन गीता ज्ञानदाता परम प्रिय परम पिता परम शिक्षक परम सद्गुರು ಶಿವ ಭಗವಾನು ವಾಚ. ತಂದೆ ಹೇಳಿದ್ದಾರೆ, ಪ್ರತಿಯೊಂದು ಚಿತ್ರದಲ್ಲಿ ಇದು ಅವಶ್ಯಕವಾಗಿ ಬರೀಬೇಕಾಗಿದೆ, ಬರೀಲಾಗಿದೆ. ಜ್ಞಾನ ಸಾಗರ ಪತಿತ ಪಾವನ ಗೀತಾ ಜ್ಞಾನದಾತ परम प्रिय परम पिता परम शिक्षक परम सद्गुरु शिव भगवान वाचा. ये अक्षर तो जरूर लिखे जो मनुष्य समझ जाए. त्रिमूर्ति शिव परमात्मा ही गीता का भगवान है, ना कि श्री कृष्ण. ಈ ಮಾತು ಏನು ಮಾಡಬೇಕು? ಅವಶ್ಯಕವಾಗಿ ಬರೀಬೇಕು. ಯಾವುದು? ಮನುಷ್ಯರು ತಿಳ್ಕೊಂಡ್ಬಿಡಬೇಕು. त्रिमूर्ति शिव परमात्माನೇ गीತೆಯ ಭಗವಂತ, श्री कृष्ण अल्ल. ओपिनियन भी इस समय इस पर लिखाते हैं. ಬಾಬಾ ಹೇಳ್ತಾರೆ, ಒಪಿನಿಯನ್ ಸಹ, ಅವರ ಅಭಿಪ್ರಾಯಗಳನ್ನು ಸಹ ಏನು ಇದರ ಬಗ್ಗೆನೇ ಬರೆಸ್ತಾರೆ. ಗೀತೆಯನ್ನು ಹೇಳಿದವರು ಯಾರು? हमारी मुख्य है गीता. बाप दिन प्रतिदिन नई नई ಪಾಯಿಂಟ್ಸ್ भी देते रहते हैं. ನಮ್ಮದು ಮುಖ್ಯವಾದದ್ದು ಗೀತೆ. ತಂದೆ ಪ್ರತಿದಿನ ಹೊಸ ಹೊಸ ಪಾಯಿಂಟ್ಸು ಕೊಡ್ತಾ ಇರ್ತಾರೆ. ಆ ಥರ ಪುಸ್ತಕ ಅಲ್ಲ ನಮ್ಮದು. ನಮ್ಮದು ಪ್ರತಿದಿನ ಹೊಸ ಹೊಸ ಪಾಯಿಂಟ್ಸು ಕೊಡ್ತಾ ಇರ್ತಾರೆ. ऐसे नहीं आना चाहिए कि आगे क्यों नहीं बाबा ने कहा. ನಮ್ಮ ಮನಸ್ಸಿನಲ್ಲಿ ಈ ಥರ ಬರಬಾರ್ದು.
ಬಾಬಾ ಯಾಕೆ ಮೊದಲೇ ಇದನ್ನೆಲ್ಲ ತಿಳಿಸ್ಲಿಲ್ಲ? ಏನ್ ಹೇಳ್ತಾರೆ ಬಾಬಾ? ಯಾಕೆ ತಿಳಿಸ್ಲಿಲ್ಲ? ड्रामा में नहीं था। बाबा की मुरली से नई नई ಪಾಯಿಂಟ್ಸ್ ನಿಕಾಲ್ನಿ चाहिए. ಆ ಥರ ಒಂದು ಬನಾಯ ಪುಸ್ತಕ ಅಲ್ಲ ಇದು, ಓದು. ಬಾಬನ ಮುರಳಿಯಿಂದ ಹೊಸ ಹೊಸ ಪಾಯಿಂಟ್ಸು ಪ್ರತಿದಿನ ಹೊರಡಬೇಕಾಗಿದೆ. ಲಿಖತೆ भी है ರೈಸ್ और ಫಾಲ್. ಹಿಂದಿ में कहते हैं, ಬರೀತಾರೆ. ಏಣಿ ಚಿತ್ರದಲ್ಲಿ ಏನು ಬರೆದಿದ್ದಾರೆ? ರೈಸ್ ಮತ್ತು ಫಾಲ್. ಹಿಂದಿಯಲ್ಲಿ ಹೇಳ್ತಾರೆ ಭಾರತ್ का उत्थान और पतन. ರೈಸ್ ಅರ್ಥಾತ್ उत्थान अर्थात कंस्ट्रक्शन ऑफ डीटी डायनेस्टी. 100% प्यूरिटी, पीस, प्रॉस्पेरिटी की स्थापना होती है. ರೈಸ್ उत्थान अर्थात कंस्ट्रक्शन ಯಾವುದರದು? ದೇವತಾ ವಂಶಾವಳಿ. 100% ಪವಿತ್ರತೆ, ಶಾಂತಿ, ಸಂಪತ್ತು ಸ್ಥಾಪನೆ ಆಗ್ತಾ ಇದೆ. ಫಿರ್ ಆಧಾ ಕಲ್ಪ್ ಬಾದ್ ಫಾಲ್ ಹೋತಾ ಹೈ. ಅರ್ಧ ಕಲ್ಪದ ನಂತರ ಏನು? ಪತನ ಆಗೋಗುತ್ತೆ. ಡೆವಿಲ್ ಡೈನೆಸ್ಟಿ ಕಾ ಫಾಲ್. ನಾವು ಹೇಳ್ತಾರೆ ಆಸುರಿ ವಂಶಾವಳಿಯ ಫಾಲ್, ಪತನ. ರೈಸ್ ಅಂಡ್ ಕನ್ಸ್ಟ್ರಕ್ಷನ್ ಡಿಟಿ ಡೈನೆಸ್ಟಿ ಕಾ ಹೋತಾ ಹೈ. ಬಾಬಾ ಹೇಳ್ತಾರೆ ಉತ್ಥಾನ ಮತ್ತು ಸ್ಥಾಪನೆ ಯಾವುದರದ್ದು? ದೇವತಾ ವಂಶಾವಳಿದು ಆಗುತ್ತೆ. ಫಾಲ್ ಕೆ ಸಾಥ್ ಡಿಸ್ಟ್ರಕ್ಷನ್ ಲಿಖನಾ ಹೈ. ಪತನದ ಜೊತೆಗೆ ವಿನಾಶನೂ ಬರೀಬೇಕಾಗಿದೆ. ಅದು ಕನ್ಸ್ಟ್ರಕ್ಷನ್, ಇದು ಡಿಸ್ಟ್ರಕ್ಷನ್. ದೇವತಾ ವಂಶಾವಳಿ, ಆಸುರಿ ವಂಶಾವಳಿ. ತುಮಾರ ಸಾರಾ ಮದಾರ್ ಗೀತಾ ಪರ್ ಹೈ. ನಿಮ್ದು ಇಡೀ ಆಧಾರ ಗೀತೆಯ ಮೇಲಿದೆ. ಬಾಪಿ ಆಕರ್ ಸಚ್ಚಿ ಗೀತಾ ಸುನಾತೆ ಹೈ. ಬಾಬಾ ರೋಜ್ ಇಸ್ ಪರ್ ಹಿ ಸಮಜಾತೆ ಹೈ. ತಂದೆನೇ ಬಂದು ಸತ್ಯವಾದ ಗೀತೆಯನ್ನು ತಿಳಿಸ್ತಾರೆ. ಬಾಬಾ ಪ್ರತಿದಿನ ಇದರ ಬಗ್ಗೆನೇ ತಿಳಿಸ್ತಾರೆ. ಬಚ್ಚೆ ತೋ ಆತ್ಮ ಹಿ ಹೈ. ಯಾವುದರ ಬಗ್ಗೆ? ಬಾಬಾ ಪ್ರತಿದಿನ ಇದರ ಬಗ್ಗೆನೇ ತಿಳಿಸ್ತಾರೆ. ಮಕ್ಕಳಂತೂ ಆತ್ಮನೇ ಆಗಿದ್ದಾರೆ. बाप कहते हैं इन देह के सारे पसारे को भूल अपने को आत्मा समझो. ತಂದೆ ಹೇಳ್ತಾರೆ ಈ ದೇಹದ ಎಲ್ಲ ವಿಸ್ತಾರವನ್ನು ಮರೆತು ತನ್ನನ್ನು ಆತ್ಮ ಅಂತ ತಿಳ್ಕೊಳ್ಳಿ. ಏನೇನು ದೇಹದ ವಿಸ್ತಾರ? ಕರ್ಮೇಂದ್ರಿಯಗಳ ವಿಸ್ತಾರ, ನಂತರ ಸಂಬಂಧಗಳ ವಿಸ್ತಾರ, ವಸ್ತು ವೈಭವಗಳ ವಿಸ್ತಾರ, ಎಷ್ಟು ವಿಸ್ತಾರ ಇದೆ. आत्मा ಒಂದು डाट बीज. आत्मा शरीर से अलग हो जाती है तो सब संबंध भूल जाती है. ಆತ್ಮ ಶರೀರದಿಂದ ಬೇರೆ ಆಗಿ ಹೊಟ್ಟೋಗುತ್ತೆ. ಆಗ ಎಲ್ಲ ಸಂಬಂಧಗಳು ಮರೆತು ಹೋಗುತ್ತೆ, ಎಲ್ಲ ಮರೆತು ಹೋಗುತ್ತೆ. ಆಪ್ ಮುಯೇ ಮರ್ ಗಯಿ ದುನಿಯಾ. ಆ ಪ್ರಪಂಚನೇ ಮರೆತೋಗುತ್ತೆ. ಯಾವ ಊರಲ್ಲಿದ್ವಿ, ಯಾವ ಕೇರಿನಲ್ಲಿದ್ವಿ, ಯಾವ ಮನೆಯಲ್ಲಿದ್ವಿ, ಯಾರ ಜೊತೆಯಲ್ಲಿದ್ವಿ, ಏನು ವಸ್ತುಗಳಿತ್ತು, ಏನು ವೈಭವಗಳಿತ್ತು, ಎಲ್ಲ ಮರೆತೋಗುತ್ತೆ. तो बाप भी कहते हैं देह के सब संबंध छोड़. ಇವಾಗ ತಂದೆನೂ ಹೇಳ್ತಾರೆ ದೇಹದ ಎಲ್ಲ ಸಂಬಂಧಗಳನ್ನ ಬಿಟ್ಟು ಮರೆತು अपने को आत्मा समझ बाप को याद करो. ತನ್ನನ್ನು ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡಿ. ಅಭಿ ಘರ್ ಜಾನಾ ಹೈ. ಈಗ ಮನೆಗೆ ಹೋಗಬೇಕು. आधा कल्प वापस जाने के लिए भी इतना भक्ति आदि की है. ಅರ್ಧ ಕಲ್ಪ ಮುಕ್ತಿ ಮುಕ್ತಿ, ಮನೆಗೆ ವಾಪಸ್ ಹೋಗ್ಲಿಕ್ಕಾಗಿನೇ ಮುಕ್ತಿ ಮುಕ್ತಿ ಅಂತ ಕೇಳಿದ್ದಲ್ವಾ? ಇಷ್ಟೊಂದು ಭಕ್ತಿ ಆದಿ ಮಾಡಿದ್ದೀರಿ. ಸತ್ಯುಗ್ ಮೇ ತೋ ಕೋಯಿ ವಾಪಸ್ ಜಾನೆ ಕಾ ಪುರುಷಾರ್ಥ ನಹಿ ಕರ್ತೆ ಹೈ. ಸತ್ಯುಗದಲ್ಲಿ ಮನೆಗೆ ವಾಪಸ್ ಹೋಗ್ಬೇಕು ಅಂತ ಯಾರು ಪುರುಷಾರ್ಥ ಮಾಡೋದಿಲ್ಲ. ಯಾಕೆ? ವಹಾ ತೋ ಸುಖ ಹಿ ಸುಖ ಹೈ. ಅಲ್ಲಂತೂ ಸುಖನೇ ಸುಖ ಇರುತ್ತೆ. ಗಾತೆ ಬಿ ಹೈ. ಗಾಯನನೂ ಇದೆ. ಏನು ಗಾಯನ ಇದೆ? ಹಾಡ್ತಾರೆ. ಏನು ಹಾಡ್ತಾರೆ? ದುಃಖ ಮೇ ಸಿಮಿರನ್ ಸಬ್ ಕರೆ, ಸುಖ ಮೇ ಕರೆ ನ ಕೋಯಿ.
ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡ್ತಾರೆ, ಸುಖದಲ್ಲಿ ಯಾರೂ ಮಾಡೋದಿಲ್ಲ. ಪರಂತು ಸುಖ ಕಬ್ ಹೈ ದುಃಖ ಕಬ್ ಹೈ ಯೇ ನಹಿ ಸಮಜ್ತೆ ಹೈ. ಆದರೆ ಸುಖ ಯಾವಾಗಿರುತ್ತೆ, ದುಃಖ ಯಾವಾಗಿರುತ್ತೆ ಇದು ತಿಳ್ಕೊಳ್ಳೋದಿಲ್ಲ. ಸುಖ ದುಃಖ ಯಾವಾಗಲೂ ಇರುತ್ತೆ. ರಾಮ ರಾವಣ ಒಟ್ಟಿಗೆ, ಕೃಷ್ಣ ಕಂಸ ಒಟ್ಟಿಗೆ ತೋರಿಸ್ಬಿಟ್ಟಿದ್ದಾರಲ್ವ. ಹಮಾರಿ ಸಬ್ ಬಾತೆ ಹೈ ಗುಪ್ತ, ನಮ್ದು ಎಲ್ಲ ಮಾತುಗಳು ಸಹ ಗುಪ್ತವಾಗಿದೆ. ಹಂಬಿ ಬಾಬಾ ಹೇಳ್ತಾರೆ, ನಾವು ಸಹ ಯಾರಾಗಿದ್ದೀವಿ, ನಮ್ದು ಎಲ್ಲ ಮಾತುಗಳು ಗುಪ್ತ. ರಾಜ್ಯ ಸ್ಥಾಪನೆ ಮಾಡ್ತಾ ಇದ್ದೀವಿ, ನಾವು ಯಾರಾಗಿದ್ದೀವಿ, ರೂಹಾನಿ ಮಿಲ್ಟ್ರಿ ಹೇನ, ರೂಹಾನಿ ಮಿಲ್ಟ್ರಿ ಆಗಿದ್ದೀವಲ್ವ. ಶಿವ ಬಾಬಾ ಕಿ ಶಕ್ತಿ ಸೇನಾ, ಶಿವಶಕ್ತಿ ಸೈನ್ಯ, ಶಿವ ಬಾಬಾನ ಶಕ್ತಿ ಸೈನ್ಯ. इनका अर्थ भी कोई समझ न सके. देवियों आदि की इतनी पूजा होती है, परंतु कोई की भी बायोग्राफी को नहीं जानते. ಶಿವಶಕ್ತಿ ಸೈನ್ಯ ಇದರ ಅರ್ಥನೂ ಯಾರೂ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ದೇವಿಯರಿಗೆ ಎಷ್ಟೊಂದು ಪೂಜೆ ನಡೆಯುತ್ತೆ, ಮತ್ತು ಅವ್ರದ್ದು ಜೀವನ ಚರಿತ್ರೆ ಯಾರಿಗೂ ಗೊತ್ತಿಲ್ಲ. जिनकी पूजा करते हैं उनकी बायोग्राफी को जानना चाहिए ना. ಯಾರ್ದು ಪೂಜೆ ಮಾಡ್ತಾರೆ ಅವ್ರದ್ದು ಜೀವನ ಚರಿತ್ರೆ ಎಲ್ಲ ತಿಳ್ಕೊಳ್ಬೇಕಾಗಿದೆ ಅಲ್ವಾ. ಊಂಚತೆ ಊಂಚ್ ಶಿವ್ ಕಿ ಪೂಜಾ ಹೇ, ಫಿರ್ ಶ್ರೇಷ್ಠಾತಿ ಶ್ರೇಷ್ಠ ಶಿವ ತಂದೆಯ ಪೂಜೆ ಮೊದಲು. ನೆಕ್ಸ್ಟು ಬ್ರಹ್ಮ ವಿಷ್ಣು ಶಂಕರ್ ಕಿ, ನೆಕ್ಸ್ಟು ಫಿರ್ ಲಕ್ಷ್ಮೀ ನಾರಾಯಣ್ ರಾಧೆ ಕೃಷ್ಣಕ್ಕೆ ಮಂದಿರ್. ಬಾಬಾ ಹೇಳ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ಶಿವನ ಪೂಜೆ, ನಂತರ ಬ್ರಹ್ಮ ವಿಷ್ಣು ಶಂಕರ, ನಂತರ ಲಕ್ಷ್ಮೀನಾರಾಯಣ, ನಂತರ ರಾಧೆ ಕೃಷ್ಣರ ಮಂದಿರ ಇದೆ. और तो कोई है नहीं, एक ही शिव बाबा पर कितने भिन्न भिन्न नाम रख मंदिर बनाए हैं. ಒಬ್ಬರೇ ಶಿವಬಾಬನ ಮೇಲೆ ಎಷ್ಟೊಂದು ಹೆಸರುಗಳು, ಭಿನ್ನ ಭಿನ್ನ ಹೆಸರುಗಳನ್ನು ಇಟ್ಟು ಮಂದಿರಗಳನ್ನು ಮಾಡಿದ್ದಾರೆ. 12 ಜ್ಯೋತಿರ್ಲಿಂಗ. ಅಭಿ ತುಮಾರಿ ಬುದ್ಧಿ ಮೇ ಸಹಾರಾ ಚಕ್ರ ಹೈ, ಈಗ ನಿಮ್ಮ ಬುದ್ಧಿಯಲ್ಲಿ ಇಡೀ ಚಕ್ರ ಇದೆ. ड्रामा में मुख्य एक्टर्स भी होते हैं ना, वो है हद का ड्रामा, ये है बेहद का ड्रामा. ಡ್ರಾಮಾದಲ್ಲಿ ಮುಖ್ಯ ಆ್ಯಕ್ಟರ್ಸು ಸಹ ಇರ್ತಾರಲ್ವ, ಅವ್ರಿಗೆ ಏನು ಹೇಳ್ತಾರೆ, ಹೀರೋ ಹೀರೋಯಿನ್. ಅದಾಗಿದೆ ಹದ್ದಿನ ಡ್ರಾಮಾ, ಇದಾಗಿದೆ ಬೇಹದ್ದಿನ ಡ್ರಾಮಾ. इसमें कौन कौन मुख्य कौन कौन है ये तुम जानते हो. ಈ ಬೇಹದ್ದಿನ ಡ್ರಾಮಾದಲ್ಲಿ ಮುಖ್ಯವಾದವರು ಯಾರ್ಯಾರಾಗಿದ್ದಾರೆ ಇದು ನಿಮಗೆ ಗೊತ್ತಿದೆ. ಮನುಷ್ಯ ತೋ ಕಹ ದೇತೆ ಹೈ ರಾಮ್ಜಿ ಸಂಸಾರ ಬನಾ ಹಿ ನಹಿ ಹೈ. ಮನುಷ್ಯರೇನು ಹೇಳ್ಬಿಡ್ತಾರೆ, ರಾಮ್ಜಿ ಈ ಪ್ರಪಂಚ ಏನು ಆಗೇ ಇಲ್ಲ ಅಂದ್ಬಿಡ್ತಾರೆ, ಪ್ರಪಂಚನೇ ಇಲ್ಲ, ಜಗನ್ಮಿಥ್ಯ, ಬ್ರಹ್ಮ ಸತ್ಯ, ಜಗನ್ಮಿಥ್ಯ ಅಂತ ಹೇಳ್ಬಿಡ್ತಾರೆ. इस पर भी एक शास्त्र बनाया है, अर्थ भी कुछ नहीं समझते. ಇದರ ಬಗ್ಗೆನೂ ಒಂದು ಶಾಸ್ತ್ರನೇ ಮಾಡಿಟ್ಟಿದ್ದಾರೆ, ಆದರೆ ಅರ್ಥ ಏನು ತಿಳ್ಕೊಳ್ಳೋದಿಲ್ಲ. बाप ने तुम बच्चों को बहुत सहज पुरुषार्थ सिखाया है. सबसे सहज पुरुषार्थ है ತಂದೆ, ನೀವು ಮಕ್ಕಳಿಗೆ ಬಹಳ ಸಹಜ ಪುರುಷಾರ್ಥ ಕಲಿಸಿದ್ದಾರೆ. ಎಲ್ಲದಕ್ಕಿಂತ ಸಹಜ ಪುರುಷಾರ್ಥ ಆಗಿದೆ ತುಮ್ ಬಿಲ್ಕುಲ್ ಚುಪ್ ರಹೋ, ನೀವು ಪೂರ್ಣವಾಗಿ ಏನು ಸುಮ್ಮನೆ ಇರಬೇಕು, ಸೈಲೆನ್ಸಿನಲ್ಲಿ ಮನಸ್ಸು ಸೈಲೆನ್ಸಿನಲ್ಲಿ ಇರಬೇಕು. ಚುಪ್ ರಹನೆ ಸೇ ಹಿ ಬಾಪ್ ಕಾ ವರ್ಸಾ ಲೇ ಲೆಂಗೆ. ಆ ರೀತಿ ಸೈಲೆನ್ಸಿನಲ್ಲಿ ಇರೋದ್ರಿಂದಲೇ ತಂದೆಯಿಂದ ಆಸ್ತಿಯನ್ನು ಪಡ್ಕೊಳ್ತೀವಿ. ಬಾಪ್ ಕೋ ಯಾದ್ ಕರ್ನಾ ಹೇ, ತಂದೆಯನ್ನು ನೆನಪು ಮಾಡಬೇಕು. ಸುಮ್ಮನೆ ಇರೋದು ಅಂದರೆ ಒಳೊಳಗೆ ತಂದೆಯನ್ನು ನೆನಪು ಮಾಡೋದು. ಸೃಷ್ಟಿ ಚಕ್ರ ಕೋ ಯಾದ್ ಕರ್ನಾ ಹೇ, ಬಾಪ್ ಕಿ ಯಾದ್ ಸೆ ತುಮಾರೆ ವಿಕರ್ಮ ವಿನಾಶ ಹೋಂಗೆ. ಸೃಷ್ಟಿ ಚಕ್ರವನ್ನು ನೆನಪು ಮಾಡಬೇಕು, ತಂದೆಯ ನೆನಪಿನಿಂದ ನಿಮ್ಮದು ವಿಕರ್ಮ ವಿನಾಶ ಆಗುತ್ತೆ.
तुम निरोगी बनेंगे, आयु बढ़ेगी, आयु बड़ी होगी. ಚಕ್ರ को जानने से ತಂದೆಯ ನೆನಪಿನಿಂದ ವಿಕರ್ಮ ವಿನಾಶ ಆಗುತ್ತೆ, ನಿರೋಗಿ ಆಗ್ತೀರಾ, ಆಯುಸ್ಸು ದೊಡ್ಡದಾಗುತ್ತೆ. ಚಕ್ರವನ್ನು ತಿಳ್ಕೊಳ್ಳೋದ್ರಿಂದ ಚಕ್ರವರ್ತಿ ರಾಜ ಬನೆಂಗೆ. अभी हो नरक के मालिक, फिर स्वर्ग के मालिक बनेंगे. ಈಗ ಆಗಿದ್ದೀರಿ ನರಕದ ಮಾಲೀಕರು, ನಂತರ ಸ್ವರ್ಗದ ಮಾಲೀಕರು ಆಗ್ತೀರಿ. स्वर्ग के मालिक तो सब बनते हैं, फिर उसमें है ಪದ. ಸ್ವರ್ಗದ ಮಾಲೀಕರು ಯಾರೆಲ್ಲ ಬಾಬನ ಮಕ್ಕಳು ಸ್ವರ್ಗದ ಮಾಲೀಕರು ಆಗ್ತಾರೆ, ಆದರೆ ಅದರಲ್ಲಿ ಪದವಿಗಳು ಇದೆ, ಪದವಿ ವ್ಯತ್ಯಾಸ. जितना आप समान बनाएंगे उतना ऊंच पद मिलेगा. ಎಷ್ಟು ತಮ್ಮ ಸಮಾನ ಮಾಡ್ಕೊಳ್ತೀರಿ ಅಷ್ಟು ಶ್ರೇಷ್ಠ ಪದವಿ ಸಿಗುತ್ತೆ. अविनाशी ज्ञान रत्नों का दान ही नहीं करेंगे तो, ಅವಿನಾಶಿ ಜ್ಞಾನ ರತ್ನಗಳ ದಾನನೇ ಮಾಡಲಿಲ್ಲ ಅಂದಾಗ तो रिटर्न में क्या मिलेगा, ನಿಮಗೆ ರಿಟರ್ನಲ್ಲಿ ಏನು ಸಿಗುತ್ತೆ? ನಿಮ್ಮ ಹತ್ರ ಇದೆ ಅವಿನಾಶಿ ಜ್ಞಾನ ರತ್ನಗಳು, ಅದನ್ನು ದಾನನೇ ಮಾಡಲಿಲ್ಲ ಅಂದಾಗ ರಿಟರ್ನಲ್ಲಿ ಏನು ಸಿಗುತ್ತೆ? कोई साहूकार बनते हैं तो कहा जाता है, ಯಾರಾದರೂ ಸಾಹುಕಾರರು ಆಗ್ತಾರೆ, ಸಾಹುಕಾರರಿದ್ದಾರೆ ಅಂದರೆ ಅವರನ್ನು ನೋಡಿ ಹೇಳ್ತಾರೆ, ಏನು ಹೇಳ್ತಾರೆ? इसने पास्ट जन्म में दान पुण्य अच्छा किया है. ಇವರು ಹೋದ ಜನ್ಮದಲ್ಲಿ ದಾನ ಪುಣ್ಯ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಸಾಹುಕಾರರು ಅಂದರೆ ಏನು ಹೇಳ್ತಾರೆ? ಕೊಟ್ಟು ಇಟ್ಟಿದ್ರು ಇವಾಗ ಪಡೆದಿದ್ದಾರೆ. अभी बच्चे जानते हैं रावण राज्य में तो सब पापी करते हैं, सबसे पुण्यात्मा है ರಾವಣ ರಾಜ್ಯದಲ್ಲಂತೂ ಎಲ್ಲರೂ ಪಾಪಗಳನ್ನೇ ಮಾಡ್ತಾರೆ. ಎಲ್ಲರಿಗಿಂತ ಪುಣ್ಯಾತ್ಮ ಆಗಿದ್ದಾರೆ ಲಕ್ಷ್ಮೀ ನಾರಾಯಣ. हाँ, ब्राह्मणों को भी ऊंच रखेंगे जो सबको ऊंच बनाते हैं. ಬಾಬಾ ಹೇಳ್ತಾರೆ, ದೇವತೆಗಳಿಗಿಂತಲೂ ಯಾರು ಶ್ರೇಷ್ಠರು? ಬ್ರಾಹ್ಮಣರು. ಯಾಕೆ? ಎಲ್ಲರನ್ನೂ ಶ್ರೇಷ್ಠರನ್ನಾಗಿ ಮಾಡ್ತಾರೆ. ದೇವತೆಗಳಾಗಿರೋವಾಗ ಏನು ಮಾಡ್ತೀವಿ? वो तो ಪ್ರಾರಬ್ಧ है, ಅದಂತೂ ಪ್ರಾರಬ್ಧ. ಇಲ್ಲಿ ಏನು ಮಾಡಿದ್ವಿ ಅದನ್ನು ಪಡೆದ್ವಿ, ಅದಲ್ಲಿ ಪ್ರಾರಬ್ಧ. ಏನು ಮಾಡ್ತೀವಿ? ಕೂತ್ಕೊಂಡು ತಿಂತೀವಿ ಅಷ್ಟೇ. ये ब्रह्मा मुखवंशावली ब्राह्मण कुलभूषण श्रीमत पर ये श्रेष्ठ कर्तव्य करते हैं. ಈ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣ ಕುಲಭೂಷಣರು ಶ್ರೀಮತದಂತೆ ಈ ಶ್ರೇಷ್ಠ ಕರ್ತವ್ಯ ಮಾಡ್ತೀರಿ. ब्रह्मा का नाम है मुख्य, त्रिमूर्ति ब्रह्मा कहते हैं ना. अभी तो तुमको हर बात में त्रिमूर्ति शिव कहना पड़े. त्रिमूर्ति ब्रह्ಮ ಅಂತ ಹೇಳ್ತಾರೆ ಅಲ್ಲಿ ಭಕ್ತಿನಲ್ಲಿ. ಈಗಂತೂ ನಿಮಗೆ ಪ್ರತಿಯೊಂದು ಮಾತಿನಲ್ಲಿ ತ್ರಿಮೂರ್ತಿ ಶಿವ ಅಂತ ಹೇಳಬೇಕಾಗಿದೆ. ಬ್ರಹ್ಮ ದ್ವಾರ ಸ್ಥಾಪನಾ, ಶಂಕರ್ ದ್ವಾರ ವಿನಾಶ, ये तो गायन है ना. ಭಕ್ತಿ ಮಾರ್ಗದಲ್ಲೂ ಬ್ರಹ್ಮನ ಮೂಲಕ ಸ್ಥಾಪನೆ, ಶಂಕರನ ಮೂಲಕ ವಿನಾಶ, ಇದು ಗಾಯನ ಇದೆ ಅಲ್ವಾ. ವಿರಾಟ್ ರೂಪ್ भी बनाते हैं परंतु उसमें ना शिव को दिखाते हैं, ಇನ್ನರನ್ನ ತೋರಿಸೋದಿಲ್ಲ. ವಿರಾಟ ರೂಪ ಮಾಡ್ತಾರೆ, ಅದರಲ್ಲಿ ಶಿವನನ್ನು ತೋರಿಸೋದಿಲ್ಲ. ನಾ ಬ್ರಾಹ್ಮಣೋं को दिखाते हैं, ಬ್ರಾಹ್ಮಣರನ್ನು ತೋರಿಸೋದಿಲ್ಲ. ये भी तुम बच्चों को समझाना है, ಇದು ಸಹ ನೀವು ಮಕ್ಕಳು ಬೇರೆಯವರಿಗೆ ತಿಳಿಸಬೇಕಾಗಿದೆ. तुम्हारे में भी ಯಥಾರ್ಥ ರೀತಿ ಮುಷ್ಕಿಲ್ कोई की बुद्धि में बैठता है, ನಿಮ್ಮಲ್ಲೂ ಸಹ ಯಥಾರ್ಥ ರೀತಿ ಬುದ್ಧಿಯಲ್ಲಿ ಕೂರುವುದು ಕಷ್ಟ ಇದೆ. अथाह पॉइंट्स है ना, जिसको टॉपिक्स भी कहते हैं. कितनी टॉपिक्स मिलती है? ಲೆಕ್ಕವಿಲ್ಲದಷ್ಟು ಪಾಯಿಂಟ್ಸ್ ಇದೆ ಅಲ್ವಾ. ಯಾವುದಕ್ಕೆ ಟಾಪಿಕ್ಸ್ ಅಂತ ಸಹ ಹೇಳ್ತಾರೆ. ಎಷ್ಟು ಟಾಪಿಕ್ಸು ಸಿಗುತ್ತೆ? सच्ची गीता भगवान के द्वारा मनुष्य से सच्ची गीता भगवान के द्वारा सुनने से मनुष्य से देवता,
ವಿಶ್ವಕ್ಕೆ ಮಾಲಿಕ್ ಬನ್ ಜಾತೆ ಹೇ. ಎಲ್ಲದಕ್ಕಿಂತ ಏನು ಟಾಪಿಕ್ ಯಾವುದು? ಸತ್ಯವಾದ ಗೀತೆ ಭಗವಂತನ ಮೂಲಕ ಕೇಳೋದರಿಂದ ಮನುಷ್ಯರಿಂದ ದೇವತೆ ವಿಶ್ವದ ಮಾಲೀಕರು ಆಗ್ಬಿಡ್ತೀರಿ. ಟಾಪಿಕ್ ಕಿತನಿ ಅಚ್ಚಿ ಹೈ, ಎಷ್ಟು ಒಳ್ಳೆ ಟಾಪಿಕ್ ಇದೆ. ಪರಂತು ಸಂಜಾನಕ್ಕಾಗಿ ಅಕಲ್ ಚಾಹಿಯೇನಾ. ಮಕ್ಕಳಿಗೆ ಇದನ್ನು ಬೇರೆಯವರಿಗೆ ತಿಳಿಸ್ಲಿಕ್ಕೂ ಬುದ್ಧಿ ಬೇಕಾಗಿದೆ ಅಲ್ವಾ. ಈ ರೀತಿ ಟಾಪಿಕ್ಸ್ ಮೂಲಕ ತಿಳಿಸುವಂತಹ ಬುದ್ಧಿನೂ ಬೇಕಾಗಿದೆ ಅಲ್ವಾ. ये बात क्लियर लिखनी चाहिए, जो मनुष्य समझे और पूछे. ಈ ಮಾತು ಕ್ಲಿಯರ್ ಆಗಿ ಬರಿಬೇಕಾಗಿದೆ. ಮನುಷ್ಯರು ತಿಳ್ಕೊಳ್ಬೇಕು ಮತ್ತು ಅದರ ಬಗ್ಗೆ ವಿವರಣೆನೂ ಹೇಳಬೇಕು. ಕಿತನಾ ಸಹಜ ಹೈ, ಎಷ್ಟು ಸಹಜ. ಏಕ್ ಏಕ್ ಜ್ಞಾನ್ ಕಿ ಪಾಯಿಂಟ್ ಲಾಖೋ ಕರೋಡೋ ರೂಪಾಯಿಯೋ ಕಿ ಹೈ, ಜಿಸ್ಸೆ ತುಮ್ ಕ್ಯಾ ಸೆ ಕ್ಯಾ ಬಂತೆ ಹೋ. ಒಂದೊಂದು ಜ್ಞಾನದ ಪಾಯಿಂಟು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿನದಾಗಿದೆ, ವ್ಯಾಲ್ಯೂ ಇದೆ. ಯಾವುದರಿಂದ ನೀವು ಏನಾಗ್ತೀರಾ? ಬಾಬಾ ಹೇಳ್ತಾರೆ, ಯಾವುದರಿಂದ ನೀವು ಏನಿಂದ ಏನಾಗ್ತೀರಾ. ಒಂದು ಪಾಯಿಂಟ್ ಸಾಕು ಅಲ್ವಾ, ಜೀವನನೇ ಚೇಂಜ್ ಮಾಡುತ್ತೆ, ಶ್ರೇಷ್ಠರನ್ನಾಗಿ ಮಾಡಿಬಿಡುತ್ತೆ. ಒಳಗೆ ಹೋಯ್ತು, ಒಂದು ಪಾಯಿಂಟ್ ಒಳಗೆ ಹೋಯ್ತು ಅಂದರೆ ಅದಕ್ಕೆ ಎಷ್ಟು ವ್ಯಾಲ್ಯೂ ಇದೆ. ನಮ್ಮ ಜೀವನನೇ ಶ್ರೇಷ್ಠ ಮಾಡ್ತು ಅದು. ತುಮಾರೇ ಕದಂ ಕದಂ ಮೇ ಪದಂ ಹೈ, ಇಸ್ಲಿಯೇ ದೇವತಾओं भी ನಿಮ್ಮ ಹೆಜ್ಜೆ ಹೆಜ್ಜೆಯಲ್ಲಿ ಪದ್ಮಗಳಿದೆ, ಸಂಪಾದನೆ ಇದೆ. ಆದ್ದರಿಂದ ದೇವತೆಗಳಿಗೂ ಸಹ ಪದಂ ಕಾ ಫೂಲ್ ದಿಖಾತೆ ಹೈ, ಆ ಕಮಲ ಪುಷ್ಪ ತೋರಿಸ್ತಾರೆ. ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣೋं का नाम ही गुम कर दिया. ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರ ಹೆಸರೇ ಏನು ಮಾಡಿದ್ದಾರೆ? ಮಾಯ ಮಾಡಿಬಿಟ್ಟಿದ್ದಾರೆ. ಓ ಬ್ರಾಹ್ಮಣ ಲೋಗ್ ಕಚ್ ಮೇ ಕುರಂ ಗೀತಾ ಲೇತೆ ಹೇ. ಬಾಬಾ ಹೇಳ್ತಾರೆ, ಆ ಬ್ರಾಹ್ಮಣರು, ಲೌಕಿಕ ಬ್ರಾಹ್ಮಣರು ಆ ಕಂಕಳಲ್ಲಿ ಏನು ಇಟ್ಕೊಂಡಿರ್ತಾರೆ? ಶಾಸ್ತ್ರಗಳು, ಸುಳ್ಳಿನ ಗೀತೆನೂ ಇಟ್ಕೊಂಡಿರ್ತಾರೆ. ಅಬ್ ತುಮ್ ಹೋ ಸಚ್ಚೆ ಬ್ರಾಹ್ಮಣ್, ತುಮಾರೇ ಕಚ್ ಮೇ ಹೈ ಸತ್ಯಂ. ನೀವು ಈಗ ಸತ್ಯವಾದ ಬ್ರಾಹ್ಮಣರು, ನಿಮ್ಮ ಕಂಕಳಲ್ಲಿ ಅಂದರೆ ಬುದ್ಧಿಯಲ್ಲಿ ಇದೆ ಸತ್ಯ, ಸತ್ಯ ಗೀತೆ, ಸತ್ಯ ಇದೆ. ಉನ್ಕೆ ಕಚ್ ಮೇ ಹೈ ಕುರಂ, ಅವರ ಕಂಕಳಲ್ಲಿ ಇಟ್ಕೊಂಡಿರೋದು ಸುಳ್ಳಿನ ಶಾಸ್ತ್ರಗಳು. ತೋ ತುಮಕೋ ನಶಾ ಚढ़ना चाहिए. हम तो श्रीमत पर स्वर्ग बना रहे हैं, ಬಾಪ್ ರಾಜಯೋಗ ಸಿಖಾ ರಹೇ ಹೇ. ನಿಮಗಂತೂ ನಶೆ ಏರಬೇಕಾಗಿದೆ. ನಾವಂತೂ ಶ್ರೀಮತದಂತೆ ಸ್ವರ್ಗ ಮಾಡ್ತಾ ಇದ್ದೀವಿ, ತಂದೆ ರಾಜಯೋಗ ಕಲಿಸ್ತಾ ಇದ್ದಾರೆ. ತುಮಾರೇ ಪಾಸ್ ಕೋಯಿ ಪುಸ್ತಕ ನಹೀ ಹೈ, ನಿಮ್ಮ ಹತ್ತಿರ ಯಾವುದೇ ಆ ರೀತಿ ಪುಸ್ತಕ ಇಟ್ಟುಕೊಂಡು ಓದುವಂತಹ ಯಾವುದೇ ಪುಸ್ತಕ ಇಲ್ಲ. ಲೇಕಿನ್ ये सिंपल बैज ही तुम्हारी सच्ची गीता है, इसमें त्रिमूर्ति का भी ಚಿತ್ರ है. ಆದರೆ ಈ ಸಿಂಪಲ್ ಬ್ಯಾಡ್ಜೆ ನಿಮ್ಮದು ಸತ್ಯವಾದ ಗೀತೆ ಆಗಿದೆ, ಇದರಲ್ಲಿ ತ್ರಿಮೂರ್ತಿದು ಸಹ ಚಿತ್ರ ಇದೆ. तो सारी गीता इसमें आ जाती है, ಇಡೀ ಗೀತೆ ಇದರಲ್ಲಿ ಬಂದ್ಬಿಡುತ್ತೆ. ಶಿವಬಾಬಾ, ಬ್ರಹ್ಮ, ವಿಷ್ಣು, ಶಂಕರ, ಇದರಲ್ಲಿ ಇಡೀ ಗೀತೆ ಬಂದ್ಬಿಡುತ್ತೆ. ಸ್ಥಾಪನೆ, ಪಾಲನೆ, ವಿನಾಶ. ಸೆಕೆಂಡ್ ಮೇ ಸಾರಿ ಗೀತಾ ಸಮझाई जाती है. ಬಾಬಾ ಹೇಳ್ತಾರೆ, ಬ್ಯಾಡ್ಜ್ ತೋರಿಸಿ ಒಂದು ಸೆಕೆಂಡಿನಲ್ಲಿ ಇಡೀ ಗೀತೆಯನ್ನು ತಿಳಿಸಲಾಗುತ್ತೆ. ನೋಡಿ, ಇವರು ಶಿವಬಾಬಾ, ಪರಮಾತ್ಮ, ಬ್ರಹ್ಮ, ವಿಷ್ಣು, ಶಂಕರರ ಮೂಲಕ 3 ಕಾರ್ಯಗಳನ್ನು ಮಾಡಿಸ್ತಾರೆ. ಬಾಬಾ ಹೇಳ್ತಾರೆ, ಇಡೀ ಗೀತೆ ತಿಳಿಸಲಾಗುತ್ತೆ. ಇಸ್ ಬ್ಯಾಡ್ಜ್ ದ್ವಾರ ತುಮ್ ಸೆಕೆಂಡ್ ಮೇ ಕಿಸ್ಕೋ ಭಿ ಸಮझा सकते हो. ಈ ಬ್ಯಾಡ್ಜಿನ ಮೂಲಕ ಒಂದು ಸೆಕೆಂಡಿನಲ್ಲಿ ನೀವು ಯಾರಿಗೆ ಬೇಕಾದರೂ ತಿಳಿಸ್ಬೋದು. ये तुम्हारा बाप, इनको याद करने से तुम्हारा पाप विनाश होंगे. ಇವರು ಜ್ಯೋತಿರ್ಬಿಂದು ಶಿವಬಾಬನನ್ನು ತೋರಿಸಿ, ಇವರು ನಿಮಗೆ ತಂದೆಯಾಗಿದ್ದಾರೆ, ಇವರನ್ನು ನೆನಪು ಮಾಡೋದ್ರಿಂದ ನಿಮ್ಮ ಪಾಪ ವಿನಾಶ ಆಗತ್ತೆ. ट्रेन में जाते चलते फिरते कोई भी मिले तुम उनको अच्छी रीति
ಬಾಬಾ ಹೇಳ್ತಾರೆ, ಟ್ರೈನ್ನಲ್ಲಿ ಹೋಗ್ತಾ ನಡೆದಾಡ್ತಾ ತಿರುಗಾಡ್ತಾ ಯಾರನ್ನಾದ್ರೂ ನೀವು ಮಿಲನ ಮಾಡ್ತೀರಿ, ಎದುರು ಬಿದ್ದರು ಮಿಲನ ಮಾಡ್ತೀರಿ, ತುಮ್ ಉನ್ಕೋ ಅಚ್ಚಿ ರೀತಿ ಸಮಜಾವೋ, ಅವರಿಗೆ ನೀವು ಚೆನ್ನಾಗಿ ತಿಳಿಸಿ. ಕೃಷ್ಣಪುರಿ ಮೇ ತೋ ಸಬ್ ಜಾನಾ ಚಾಹತೆ ಹೈ ನಾ, ಕೃಷ್ಣಪುರಿಗೆ ಹೋಗ್ಲಿಕ್ಕೆ ಎಲ್ಲರೂ ಬಯಸ್ತೀರಲ್ವಾ. ಇಸ್ ಪಢಾಯಿ ಸೆ ಯೇ ಬನ್ ಸಕ್ತೆ ಹೈ, ಈ ಓದಿನಿಂದ ನೀವು ಇದು ಆಗ್ಬೋದು. ಪಢಾಯಿ ಸೆ ರಾಜಾಯಿ ಸ್ಥಾಪನ್ ಹೋತಿ ಹೈ, ಓದಿನಿಂದ ಇಲ್ಲಿ ರಾಜ್ಯ ಸ್ಥಾಪನೆ ಆಗುತ್ತೆ. ಅವ್ರ ಧರ್ಮ ಸ್ಥಾಪಕ್ ಕೊಯಿ ರಾಜಾಯಿ ಸ್ಥಾಪನ್ ನಹಿ ಕರ್ತೆ, ಬೇರೆ ಧರ್ಮಸ್ಥಾಪಕರು ತಮ್ಮ ಧರ್ಮ ಮಾತ್ರ ಸ್ಥಾಪನೆ ಮಾಡ್ತಾರೆ, ರಾಜ್ಯ ಸ್ಥಾಪನೆ ಮಾಡೋದಿಲ್ಲ. ತುಮ್ ಜಾನ್ತೆ ಹೋ ಹಮ್ ರಾಜಯೋಗ ಸೀಖ್ತೆ ಹೈ, ನಮಗೆ ಗೊತ್ತಿದೆ ನಾವು ರಾಜಯೋಗ ಕಲಿತೀವಿ. ಭವಿಷ್ಯ 21 ಜನ್ಮಕ್ಕೆ ಲಿಯೆ, ಭವಿಷ್ಯ 21 ಜನ್ಮಕ್ಕಾಗಿ. ಕಿತನಿ ಅಚ್ಚಿ ಪಢಾಯಿ, ಎಷ್ಟು ಒಳ್ಳೆಯ ಓದಾಗಿದೆ. ಸಿರ್ಫ್ ರೋಜ್ 1 ಗಂಟಾ ಪಢೋ, ಇಷ್ಟು ಒಳ್ಳೆಯ ಶ್ರೇಷ್ಠ ಓದು, ಇದಕ್ಕಾಗಿ ಕೇವಲ 1 ಗಂಟೆ ಓದಿ, ಬಸ್ ಸಾಕು. ಓ ಪಢಾಯಿ ತೋ, ಆ ಓದುಗಳು 4-5 ಗಂಟೆ ಕೇಳಿಯೇ ಹೋತಿ ಹೈ, 4 ಗಂಟೆ 5 ಗಂಟೆ ಬೆಳಗ್ಗಿನಿಂದ ಸಂಜೆ ತನಕ ಓದಬೇಕು. 1 ಗಂಟಾ ಬಿ ಬಸ್ ಹೈ, ಈ ಓದಿಗಾಗಿ 21 ಜನ್ಮದ ಪ್ರಾರಬ್ಧಕ್ಕಾಗಿ 1 ಗಂಟೆನೂ ಸಹ ಸಾಕಾಗಿದೆ. ಸೋ ಭಿ ಸವೇರೆ ಕಾ ಟೈಮ್ ಐಸಾ ಹೈ ಜೋ ಸಬ್ಕೋ ಫ್ರೀ ಹೈ, ಬೇರೆ ಸಮಯಗಳು ಅಂದರೆ ಫ್ರೀ ಇರೋದಿಲ್ಲ. ಬಾಬಾ ಹೇಳ್ತಾರೆ ಅದು ಸಹ ಬೆಳಗಿನ ಸಮಯ ಈ ರೀತಿ ಇದೆ, ಎಲ್ಲರೂ ಫ್ರೀಯಾಗಿ ಇರ್ತಾರೆ. ಬಾಕಿ ಕೋಯಿ ಬಾಂಧೇಲೆ ಆದಿ ಹಿ ಸವೇರೆ ನಹಿ ಆ ಸಕ್ತೆ ಹೈ ತೋ ಅವ್ರ ಟೈಮ್ ರಖೆ ಹೈ. ಬಾಕಿ ಮಿಕ್ಕವರು ಕೆಲವರು ಬಂಧನದಲ್ಲಿ ಇದ್ದಾರೆ, ಅವರು ಆ ಸಮಯದಲ್ಲಿ ಬರಲಿಕ್ಕಾಗೋದಿಲ್ಲ ಅಂದಾಗ ಅವರಿಗೆ ಬೇರೆ ಸಮಯ ಇಟ್ಟಿದ್ದಾರೆ. ಬ್ಯಾಡ್ಜ್ ಲಗಾ ಹುವಾ ಹೋ, ಕಹಾ ಭಿ ಜಾವು ಯೇ ಪೈಗಾಮ್ ದೇತೆ ಜಾವು, ನೀವು ಬ್ಯಾಡ್ಜ್ ಹಾಕ್ಕೊಂಡಿರಬೇಕು, ಎಲ್ಲೇ ಹೋದರೂ ಈ ಸಂದೇಶ ಕೊಡ್ತಾ ಇರಬೇಕು. ಕೆಲವರು ಅವರೇ ಕೇಳ್ತಾರಲ್ವ ಇದೇನು ಅಂತ ಕೇಳ್ತಾರೆ. ಅಖಬಾರ್ ಅಹ್ಮೋ ತೋ ಬ್ಯಾಡ್ಜ್ ಡಾಲ್ ನಹಿ ಸಕ್ತೆ, ಏಕ್ ತರಫ್ ಕಾ ಡಾಲ್ ಸಕೆಂಗೆ. ನ್ಯೂಸ್ ಪೇಪರಲ್ಲಿ ಹಾಕಿದ್ರೆ 2 ಕಡೆದು ಹಾಕಕ್ಕಾಗಲ್ಲ ಅಲ್ವಾ ಬ್ಯಾಡ್ಜು, ಒಂದು ಕಡೆದು ಹಾಕ್ಬೋದು. ಒಂದು ಕಡೆ ಲಕ್ಷ್ಮೀನಾರಾಯಣ, ಇನ್ನೊಂದು ಕಡೆ ತ್ರಿಮೂರ್ತಿ. ಮನುಷ್ಯ ಐಸೆ ತೋ ಸಮಜ್ ಭಿ ನಹಿ ಸಕೆಂಗೆ ಸಿವಾಯ್ ಸಮಜಾನೆ, ಬರೇ ಬ್ಯಾಡ್ಜಂದು ಫೋಟೋ ಹಾಕ್ಬಿಟ್ರು ಮನುಷ್ಯರು ತಿಳ್ಕೊಳ್ಳೋದಕ್ಕಾಗೋದಿಲ್ಲ, ಅದಕ್ಕೆ ನಾವು ಬಾಯಿಂದ ತಿಳಿಸ್ಲೇಬೇಕಾಗತ್ತೆ. ಹೈ ಬಹು ಸಹಜ್, ಈ ದಂಧಾ ತೋ ಕೋಯಿ ಭಿ ಕರ್ ಸಕ್ತೆ ಹೈ, ಇದು ಬಹಳ ಸಹಜ. ಈ ದಂಧ, ಈ ವ್ಯಾಪಾರ ಉದ್ಯೋಗ ಯಾರು ಬೇಕಾದರೂ ಮಾಡ್ಬೋದು. ಅಚ್ಚಾ ಖುದ್ ಬಲ್ ಯಾದ್ ನಾವಿ ಕರೆ, ದೂಸರೋಂಕೋ ಯಾದ್ ದಿಲಾವೆ, ಒಳ್ಳೆಯದು. ಖುದ್ದು ತಾನು ಬಲೆ ನೆನಪು ಮಾಡಲಿಲ್ಲ, ಬೇರೆಯವರಿಗೆ ನೆನಪು ತರಿಸ್ಬೇಕು. ಇದು ಒಂದು ಉಪಾಯ ಅಲ್ವಾ, ಬೇರೆಯವರಿಗೆ ನೆನಪು ತರಿಸಿದಾಗ ನಮಗೂ ನೆನಪು ಬರುತ್ತೆ. ಅದಕ್ಕೆ ಒಬ್ಬಾಕೆ ಬ್ರಹ್ಮ ಬಾಬನ ಹತ್ರ ಹೇಳಿದ್ರು, ನನಗೆ ನೆನಪೇ ಬರೋದಿಲ್ಲ, ಬಾಬನ ನೆನಪೇ ಬರೋದಿಲ್ಲ ಅಂತ. ಅದಕ್ಕೆ ಬಾಬಾ ಹೇಳಿದ್ರು, ನೀನು ಆಗಾಗ್ಗೆ ಬಂದು ನನಗೆ ಶಿವಬಾಬನ ನೆನಪಿದೆಯಾ ಅಂತ ಕೇಳ್ಬಿಟ್ಟು ಹೋಗು ಅಂತ. ಅವಾಗ ಆಕೆಗೆ ತಾನಾಗಿ ನೆನಪು ಬರುತ್ತಲ್ವ. ಓ ಭಿ ಅಚ್ಚಾ ಹೈ, ತಾನು ನೆನಪು ಮಾಡಲಿಲ್ಲ ಅಂದರೂ ಬೇರೆಯವರಿಗೆ ನೆನಪು ತರಿಸೋದು ಅದು ಸಹ ಒಳ್ಳೆ ಮಾತಿದೆ. दूसरों ಕಹೆಂಗೆ ದೇಹಿ ಅಭಿಮಾನಿ ಬನೋ, और खुद देह अभिमानी होंगे तो कुछ न कुछ विकर्म होता रहेगा. ಬೇರೆಯವರಿಗೆ ಹೇಳ್ತಾರೆ ಆತ್ಮ ಅಭಿಮಾನಿಯಾಗಿ ಅಂತ, ಖುದ್ದು ದೇಹ ಅಭಿಮಾನದಲ್ಲಿ ಇರ್ತಾರೆ ಅಂದಾಗ ಏನಾಗುತ್ತೆ, ಏನಾದರೂ ಪಾಪ ವಿಕರ್ಮ ಅನ್ನೋದು ನಡೀತಾ ಇರುತ್ತೆ. ಪೆಹಲೆ ಪೆಹಲೆ ತೂಫಾನ್ ಆತೆ ಹೈ, ಮೊದಲು ಬಿರುಗಾಳಿ ಎಲ್ಲಿ ಬರುತ್ತೆ, ಗೊಂದಲ ಬಿರುಗಾಳಿ ಗಲಾಟೆ ಎಲ್ಲ ಎಲ್ಲಿ ಮೊದಲು ಶುರುವಾಗೋದು, ಮನ್ಸಾ ಮೇ. ಫಿರ್ ಕರ್ಮಣ ಮೇ ಆತೆ ಹೈ,
ನಂತರ ಮಾತಿನಲ್ಲಿ ಕರ್ಮದಲ್ಲಿ बरते। मन सा में बहुत आएंगे, उस पर फिर बुद्धि से काम लेना है, बुरा काम कभी करना नहीं। भले ಮನಸ್ಸಿನಲ್ಲಿ ಬಹಳ ಸಂಕಲ್ಪಗಳು ಬರುತ್ತವೆ, ಮಾಯೆ ಬರುತ್ತೆ ಮನಸ್ಸಿನಲ್ಲಿ, ಆದರೆ ಅದರ ಬಗ್ಗೆ ನಾವು ಬುದ್ಧಿಯಿಂದ ಕೆಲಸ ತಗೊಳ್ಬೇಕು. ಈ ಸಂಕಲ್ಪಗಳು ನನಗೆ ಬಂದಿದೆ, ಸರಿನಾ ತಪ್ಪಾ, ನನಗೆ ಬರ್ಬೋದಾ, ಜ್ಞಾನಿ ಆತ್ಮ ನನಗೆ ಈ ಸಂಕಲ್ಪ ಬರ್ಬೋದಾ, ಸರಿನಾ ತಪ್ಪಾ. ಬಾಬಾ ಹೇಳ್ತಾರೆ ಬುದ್ಧಿಯಿಂದ ಮೊದಲು ಕೆಲಸ ತಗೊಳ್ಬೇಕು, ನಂತರ ಆ ಕೆಟ್ಟ ಕೆಲಸ ಮಾಡಬಾರ್ದು. ಕೆಟ್ಟ ಕೆಲಸ ಎಂದಿಗೂ ಮಾಡಬಾರ್ದು. ಭಲೆ ಮನಸ್ಸಿನಲ್ಲಿ ಬರಲಿ, ಆದರೆ ಸರಿ ತಪ್ಪು ಬುದ್ಧಿಯಿಂದ ಅದನ್ನು ತಿಳ್ಕೊಂಡು ಜ್ಞಾನದ ಕನ್ನಡಿ ಬಾಬಾ ಕೊಟ್ಟಿದ್ದಾರಲ್ವ ನಮಗೆ, ಸರಿ ತಪ್ಪು ತಿಳ್ಕೊಂಡು ಬುದ್ಧಿಯಿಂದ ಕೆಲಸ ತಗೊಂಡು ಎಂದಿಗೂ ಕೆಟ್ಟ ಕೆಲಸ ಮಾಡಬಾರ್ದು. ಅಚ್ಚಾ ಕರ್ಮ ಕರ್ನಾ ಹೈ, ಒಳ್ಳೆ ಕರ್ಮ ಮಾಡಬೇಕು. ಸಂಕಲ್ಪ ಅಚ್ಚೆ ಭಿ ಹೋತೆ ಹೈ, ಬುರೆ ಭಿ ಆತೆ ಹೈ. ಸಂಕಲ್ಪಗಳು ಒಳ್ಳೆಯದು ಇರುತ್ತೆ, ಕೆಟ್ಟದು ಬರುತ್ತೆ, ಆದರೆ ಬುರೇಕೋ ರೋಕನಾ ಚಾಹಿಯೆ, ಅಲ್ಲೇ ಸ್ಟಾಪು ಮಾಡಬೇಕು, ಒಳಗಡೆನೆ ಸ್ಟಾಪು ಮಾಡಬೇಕು ಕೆಟ್ಟದ್ದನ್ನ. ಈ ಬುದ್ಧಿ ಬಾಪ್ನೇ ದಿ ಹೈ. ಪ್ರಪಂಚದವರಿಗೆ ಈ ಬುದ್ಧಿ ಇಲ್ಲ ಅಲ್ವಾ, ಸಂಕಲ್ಪಗಳನ್ನು ನೋಡ್ಕೊಳ್ಳೋದಾಗ್ಲಿ, ಸ್ಟಾಪ್ ಮಾಡೋದಾಗ್ಲಿ, ಅದಕ್ಕೆ ಕೆಲಸ ಬುದ್ಧಿಯಿಂದ ಕೆಲಸ ತಗೊಳ್ಳೋದಾಗ್ಲಿ, ಆ ಮಾತೆಲ್ಲ ಇಲ್ಲ ಅಲ್ವಾ. ಈ ಬುದ್ಧಿ ಬಾಪ್ನೇ ದಿ ಹೈ, ಈ ಬುದ್ಧಿ ನಮಗೆ ತಂದೆ ಕೊಟ್ಟಿದ್ದಾರೆ. ದೂಸರಾ ಕೋಯಿ ಸಮಜ್ ನ ಸಕೆ, ಬೇರೆಯವರಿಗೆ ತಿಳ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. वो तो ರಾಂಗ್ ಕಾಮ್ ಹಿ ಕರ್ತೆ ರಹತೆ ಹೈ, ಅವರು ಪಾಪಕರ್ಮಗಳನ್ನೇ ಮಾಡ್ತಾ ಇರ್ತಾರೆ. ಹೇಗೆ ಕಲಿಯುಗ ಆಯಿತು, ಬುದ್ಧಿ ಕೆಲಸ ಮಾಡಲಿಲ್ಲ, ಬುದ್ಧಿ ಭ್ರಷ್ಟ ಆಯಿತು. ಮೊದಲು ತಪ್ಪು ಕೆಲಸಗಳನ್ನೇ ಮಾಡ್ಕೊಂಡು ಬಂದೆವು, ಕೊನೆಗೇನಾಯಿತು, ಕಲಿಯುಗ ಆಗೋಯ್ತಲ್ವಾ. ತುಮಕೋ ಅಭಿ ರೈಟ್ ಕಾಮ್ ಹಿ ಕರ್ನಾ ಹೈ. ಈಗ ನೀವು ಭಲೇ ಸಂಕಲ್ಪಗಳು ಹೆಚ್ಚು ಕಡಿಮೆ ಬಂದ್ರೂ ಬಾಬಾ ಹೇಳ್ತಾರೆ ಸರಿಯಾದ ಕರ್ಮನೇ ಮಾಡಬೇಕು. ಕರ್ಮದಲ್ಲಿ ಮೊದಲು ಹೇಳ್ತಾ ಇದ್ರು ಸಂಕಲ್ಪಗಳ ಬಿರುಗಾಳಿ ಬರುತ್ತೆ, ಆದರೆ ಕರ್ಮದಲ್ಲಿ ತರಬಾರ್ದು ಅಂತ. ಇವಾಗ ಏನು ಹೇಳ್ತಾರೆ, ವ್ಯರ್ಥ ಸಂಕಲ್ಪನೇ ಬರಬಾರ್ದು ಅಂತ ಹೇಳ್ತಾರಲ್ವ. ವ್ಯರ್ಥ ಸಂಕಲ್ಪ, ಜ್ಞಾನಕ್ಕೆ ವಿರುದ್ಧವಾದ ಸಂಕಲ್ಪ ಬರಲೇಬಾರ್ದು. ಅಚ್ಚೆ ಪುರುಷಾರ್ಥ ಸೆ ರೈಟ್ ಕಾಮ್ ಹೋತಾ ಹೈ, ಒಳ್ಳೆ ಪುರುಷಾರ್ಥದಿಂದ ಏನು ಎಂಥ ಕೆಲಸ ಆಗುತ್ತೆ, ರೈಟ್ ಕರ್ಮ, ಸರಿಯಾದ ಕರ್ಮ ಆಗುತ್ತೆ. ಬಾಪ್ ತೋ ಹರ್ ಬಾತ್ ಬಹುತ್ ಅಚ್ಚಿ ರೀತಿ ಸಮಜಾತೆ ರಹತೆ ಹೈ. ತಂದೆಯಂತೂ ಪ್ರತಿಯೊಂದು ಮಾತು ಒಳ್ಳೆ ರೀತಿಯಿಂದ ತಿಳಿಸ್ತಾ ಇರ್ತಾರೆ. ಅಚ್ಚಾ ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೋं ಪ್ರತಿ माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार, गुड मॉर्निंग, नमस्ते नमस्ते नमस्ते. धारणा के लिए मुख्य सार, ये एक एक अविनाशी ज्ञान रतन लाखों करोड़ों रुपयों का है. ಈ ಒಂದೊಂದು ಅವಿನಾಶಿ ಜ್ಞಾನ ರತ್ನ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿನದು ಆಗಿದೆ. इन्हें दान कर कदम कदम पर पदमों की कमाई जमा करनी है. ಇವುಗಳನ್ನು ದಾನ ಮಾಡಿ ಹೆಜ್ಜೆ ಹೆಜ್ಜೆಯಲ್ಲಿ ಪದುಮಗಳ ಸಂಪಾದನೆ ಜಮಾ ಮಾಡ್ಕೋಬೇಕು. आप समान बनाकर ऊंच पद पाना है. ತಮ್ಮ ಸಮಾನ ಮಾಡಿಕೊಂಡು ಶ್ರೇಷ್ಠ ಪದವಿಯನ್ನು ಪಡಿಬೇಕು. ತಮ್ಮ ಸಮಾನ ಜ್ಞಾನಿ ಯೋಗಿಯನ್ನಾಗಿ ಮಾಡಿ ಶ್ರೇಷ್ಠ ಪದವಿಯನ್ನು ಪಡಿಬೇಕು. ಎರಡನೇದು, विकर्मों से बचने के लिए देही अभिमानी रहने का पुरुषार्थ करना है.
ವಿಕರ್ಮಗಳಿಂದ ಪಾರಾಗ್ಲಿಕ್ಕಾಗಿ ಆತ್ಮ ಅಭಿಮಾನಿಯಾಗಿರುವ ಪುರುಷಾರ್ಥ ಮಾಡಬೇಕು. मनसा में कभी बुरे संकल्प आए तो उन्हें रोकना. ಮನಸ್ಸಿನಲ್ಲಿ ಎಂದಾದರೂ ಕೆಟ್ಟ ಸಂಕಲ್ಪ ಬಂತು ಅಂದರೆ ಅದನ್ನ ಅಲ್ಲೇ ನಿಲ್ಲಿಸಬೇಕು, ತಡೆ ಹಾಕಬೇಕು. ಅಚ್ಚೇ ಸಂಕಲ್ಪ ಚಲಾನೆ ಹೇ, ಮತ್ತೆ ಒಳ್ಳೆ ಸಂಕಲ್ಪ ನಡೆಸಬೇಕು. कर्मेंद्रियों से कभी कोई उल्टा कर्म नहीं करना है. ಕರ್ಮೇಂದ್ರಿಯಗಳಿಂದ ಎಂದೂ ಯಾವುದೇ ಉಲ್ಟಾ ಕರ್ಮ ಮಾಡಬಾರ್ದು. वरदान. रूहानियत के प्रभाव द्वारा फरिश्तेपन का मेकअप करने वाले सर्व के स्नेही भव. ಆತ್ಮೀಯತೆಯ ಪ್ರಭಾವದ ಮೂಲಕ ಫರಿಷ್ಠತನದ ಮೇಕಪ್ ಮಾಡಿಕೊಳ್ಳುವಂಥವರು सर्वर स्नेही आगे. जो बच्चे सदा बाप दादा के संग में रहते हैं, ಯಾವ ಮಕ್ಕಳು ಬಾಪ್ ದಾದಾರವರ ಸಂಘದಲ್ಲಿ ಸದಾ ಇರ್ತಾರೆ, उन्हें संग का रंग ऐसा लगता है, ಅವರಿಗೆ ಆ ಸಂಘದ ರಂಗು ಈ ರೀತಿ ಹಚ್ಕೊಳ್ಳುತ್ತೆ. हर एक के चेहरे पर रूहानियत का प्रभाव दिखाई देता है. ಪ್ರತಿಯೊಬ್ಬರ ಚೆಹರೆಯಲ್ಲಿ ಆತ್ಮೀಯತೆಯ ಪ್ರಭಾವ ಕಾಣಿಸುತ್ತೆ. जिस रूहानियत में रहने से फरिश्तेपन का मेकअप स्वतः हो जाता है. ಈ ಆತ್ಮೀಯತೆಯಲ್ಲಿ ಇರೋದ್ರಿಂದ ಏನಾಗುತ್ತೆ, ಫರಿಶ್ತೆತನದ ಮೇಕಪ್ ತಾನಾಗಿ ಕಾಣಿಸುತ್ತೆ. जैसे मेकअप करने के बाद कोई कैसा भी हो लेकिन बदल जाता है. ಯಾರು ಮೇಕಪ್ ಮಾಡ್ಕೊಂಡ ನಂತರ ಯಾರು ಹೇಗೆ ಇದ್ರೂ ಏನಾಗ್ಬಿಡ್ತಾರೆ, ಚೇಂಜ್ ಆಗ್ತಾರೆ. ಅದರಲ್ಲಿ ಮೇಕಪ್ಪಲ್ಲಿ ಆ ರೂಪ ಚೇಂಜ್ ಆಗುತ್ತೆ. ಮೇಕಪ್ ಕರ್ನೆ ಸೆ ಸುಂದರ ಲಗ್ತಾ ಹೈ, ಮೇಕಪ್ ಮಾಡ್ಕೊಳ್ಳೋದ್ರಿಂದ ಸುಂದರರಾಗ್ತಾರೆ. ಯಹಾ ಭಿ ಫರಿಶ್ತೆಪನ್ ಕೆ ಮೇಕಪ್ ಸೆ ಚಮಕ್ನೆ ಲಗೆಂಗೆ, ಇಲ್ಲೂ ಸಹ ಫರಿಶ್ತೆತನದ ಮೇಕಪ್ನಿಂದ ಹೊಳಿತಾ ಇರ್ತಾರೆ. ಈ ರೂಹಾನಿ ಮೇಕಪ್ ಸರ್ವಕಾ ಸ್ನೇಹಿ ಬನಾ ದೇಗ. ಈ ಆತ್ಮೀಯ ಮೇಕಪ್ ಸರ್ವರ ಸ್ನೇಹಿಯನ್ನಾಗಿ ಮಾಡಿಬಿಡುತ್ತೆ. ಬಾಬಾ ಹೇಳ್ತಾರೆ, ಮೊದಲು ಸಂಘದ ರಂಗು, ಅದರಿಂದ ಆತ್ಮೀಯತೆಯ ಪ್ರಭಾವ, ನಮ್ಮವರು ಅನ್ನುವ ಆತ್ಮೀಯತೆಯ ಪ್ರಭಾವ ಕಾಣಿಸುತ್ತೆ. ನಂತರ ಆ ಆತ್ಮೀಯತೆಯಲ್ಲಿರೋದ್ರಿಂದ ಆ ಫರಿಶ್ತೆತನದ ಮೇಕಪ್ ತಾನಾಗಿ ಆಗೋಗುತ್ತೆ. ಆ ಮೇಕಪ್ ಮಾಡಿಕೊಂಡ ನಂತರ ಅವರ ರೂಪ ಸುಂದರ ಆಗುತ್ತೆ. ಫರಿಷ್ಠತನದ ಮೇಕಪ್ನಲ್ಲಿ ಅವರು ಹೊಳೆಯುತ್ತಾ ಇರ್ತಾರೆ. ಈ ಒಂದು ರೂಹಾನಿ ಮೇಕಪ್ಪು ಸರ್ವರ ಸ್ನೇಹಿಯನ್ನಾಗಿ ಮಾಡಿಬಿಡುತ್ತೆ. स्लोगन. ब्रह्मचर्य, योग तथा दिव्य गुणों की धारणा ही वास्तविक पुरुषार्थ है. ಬ್ರಹ್ಮಚರ್ಯ ಮೊದಲನೇ ಮಾತು, ಯೋಗ ಹಾಗೂ ದಿವ್ಯ ಗುಣದ ಧಾರಣೆಯೇ ವಾಸ್ತವಿಕ ಪುರುಷಾರ್ಥವಾಗಿದೆ. ಬ್ರಹ್ಮಚರ್ಯದ ಜೊತೆಗೆ ಯೋಗ ದಿವ್ಯ ಗುಣಗಳ ಧಾರಣೆನೂ ಮಾಡಬೇಕು. ಇದು ವಾಸ್ತವಿಕ ಪುರುಷಾರ್ಥ ಆಗಿದೆ. मातेश्वरी जी के अनमोल महावाक्य. कर्म बंधन तोड़ने का पुरुषार्थ. कर्म बंधन मुरीलिक्कागी पुरुषार्थ. बहुत मनुष्य प्रश्न पूछते हैं, हमें क्या करना है, कैसे अपना कर्म बंधन तोड़े. ಅನೇಕ ಮನುಷ್ಯರು ಪ್ರಶ್ನೆ ಕೇಳ್ತಾರೆ, ನಾವೇನ್ ಮಾಡಬೇಕು, ಹೇಗೆ ನಮ್ಮ ಕರ್ಮ ಬಂಧನ ಮುರಿಯುತ್ತೆ. अब हर एक की जन्म पत्री को तो बाप जानता है. ಈಗ ಪ್ರತಿಯೊಬ್ಬರದು ಜಾತಕ ತಂದೆಗೆ ಗೊತ್ತಿದೆ. बच्चे का काम है एक बार अपने दिल से बाप को समर्पित हो जाए. अपनी जवाबदारी उनके हाथ में दे देवे. ಮಕ್ಕಳ ಕೆಲಸ ಆಗಿದೆ, ಒಂದು ಸಲ ತಮ್ಮ ಹೃದಯದಿಂದ ಬಾಬನಿಗೆ ಸಮರ್ಪಿತ ಆಗ್ಬಿಡ್ಬೇಕು. ತನ್ನ ಜವಾಬ್ದಾರಿ ಅವರ ಕೈಯಲ್ಲಿ ಕೊಟ್ಬಿಡ್ಬೇಕು. फिर वो हर एक को देख राय देगा,
कि तुमको क्या करना है. ನಂತರ ಅವರು ಪ್ರತಿಯೊಬ್ಬರನ್ನು ನೋಡಿ ಬಾಬಾ ಸಲಹೆ ಕೊಡ್ತಾರೆ, ನೀವು ಏನು ಮಾಡಬೇಕು. ಸಹಾರಾ भी ಪ್ರಾಕ್ಟಿಕಲ್ में लेना है. ಭಗವಂತನಿಗೆ ಸಮರ್ಪಿತ ಆಗೋದು ಅಂದರೆ ಆಶ್ರಯನೂ ಸಹ ಪ್ರಾಕ್ಟಿಕಲಲ್ಲಿ ತಗೊಳ್ಬೇಕು. ऐसे नहीं कि सिर्फ सुनते रहो और अपनी मत पर चलते रहो. ಈ ರೀತಿ ಅಲ್ಲ, ಕೇವಲ ಜ್ಞಾನ ಗಿನ ಕೇಳ್ತಾ ಇರೋದು, ತನ್ನ ಮನ್ಮತದಂತೆ ನಡೀತಾ ಇರೋದು. बाप साकार में है तो बच्चों को भी स्थूल में पिता गुरु टीचर का सहारा लेना है. ತಂದೆ ಸಾಕಾರದಲ್ಲಿದ್ದಾರೆ ಅಂದಾಗ ಮಕ್ಕಳೂ ಸಹ ಸ್ಥೂಲದಲ್ಲಿ ಪಿತಾ ಗುರು ಟೀಚರ್ನ ಆಶ್ರಯ ಪಡ್ಕೊಳ್ಬೇಕು. ತಂದೆ ಇವಾಗ ಸಾಕಾರದಲ್ಲಿ ಪಾತ್ರ ಮಾಡ್ತಾ ಇದ್ದಾರೆ ಅಲ್ವಾ, ಅದರಿಂದ ಪ್ರಾಕ್ಟಿಕಲ್ನಲ್ಲಿ ಅವರಿಗೆ ಸಮರ್ಪಿತರಾಗೋದು, ಅವರ ಆಶ್ರಯ ಪಡೆಯೋದು ಅಂದರೆ ಸಾಕಾರದಲ್ಲಿ ಅವ್ರದ್ದು ಏನು पिता गुरु टीचरना आश्रय पड़ಕೊಳ್ಳೋದು. ऐसे भी नहीं आज्ञा मिले और पालन ना कर सके तो और ही अकल्याण हो जाए. ಈ ರೀತಿ ಅಲ್ಲ, ಬಾಬನನ್ನ ಸಲಹೆ ಕೇಳಿದ್ರು, ಬಾಬಾ ಈ ಥರ ಮಾಡು ಅಂತ ಆಜ್ಞೆ ಕೊಟ್ಟರು, ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಇನ್ನೂ ಅಕಲ್ಯಾಣ ಆಗೋಗುತ್ತೆ. ಅದಕ್ಕೆ ಬಾಬಾ ಕೆಲವು ಮಕ್ಕಳಿಗೆ ಹೇಳ್ತಾನೆ ಇರಲಿಲ್ಲ, ನಾನು ಹೇಳ್ತೀನಿ ಇವ್ರು ಮಾಡೋದಿಲ್ಲ, ಇನ್ನೂ ಪಾಪದ ಹೊರೆ ಆಗುತ್ತೆ, ಅದಕ್ಕೆ ಹೇಳೋದೇ ಬೇಡ ಅಂತ ಹೇಳ್ತಾ ಇರಲಿಲ್ಲ. तो फरमान पर करना भी हिम्मत चाहिए. चलाने वाला तो रमजबाज है, वो जानता है इसका कल्याण किसमें है, वो कैसे डायरेक्शन देगा कि कैसे कैसे कर्म बंधन तोड़ो. ಬಾಬಾ ಪಾಲನೆ ಕೊಡ್ತಾ ಇದ್ದಾರೆ ಅಂದಾಗ तो फरमान पालन करना भी हिम्मत चाहिए. ಬಾಬಾ ಆಜ್ಞೆ ಕೊಡ್ತಾ ಇದ್ದಾರೆ ಅಂದಾಗ ಅದನ್ನು ಪಾಲನೆಯಲ್ಲಿ ತರೋದಕ್ಕೂ ಧೈರ್ಯ ಬೇಕಾಗಿದೆ. ನಡೆಸುವಂಥವ್ರು ಯಾರಾಗಿದ್ದಾರೆ, ರಮಜ್ಬಾಜ್. ಅವರಿಗೆ ಗೊತ್ತಿದೆ ಇದರಲ್ಲಿ ಈ ಮಗುಗೆ ಕಲ್ಯಾಣ ಇದೆ. ಬಾಬಾ ಹೇಳ್ತಾರೆ, ಅದು ತಿಳ್ಕೊಂಡು ಬಾಬಾ ಏನು ಮಾಡ್ತಾರೆ, ಡೈರೆಕ್ಷನ್ ಕೊಡ್ತಾರೆ, ಹೇಗೆ ಈ ಮಗು ಕರ್ಮ ಬಂಧನ ಮುರ್ಕೊಳ್ಳುತ್ತೆ. कोई को फिर ये ख्याल में नहीं आना चाहिए कि फिर बच्चों आदि का क्या हाल होगा. ಕೆಲವರಿಗೆ ಬಾಬನಿಂದ ಶ್ರೀಮತ ತಗೊಂಡು ಸಲಹೆ ತಗೊಂಡು ಬಾಬನಲ್ಲಿ ಆ ಥರ ನಡೀಲಿಕ್ಕೆ ಮಧ್ಯದಲ್ಲಿ ಸಂಶಯ, ಈ ವಿಚಾರ ಬರುತ್ತೆ. ನಂತರ ಮಕ್ಕಳದು ಆದಿದು ಏನಾಗುತ್ತೆ, ನಾನು ಆ ಥರ ಎಲ್ಲ ಸಮರ್ಪಣೆ ಮಾಡಿಬಿಟ್ರೆ ಮಕ್ಕಳದು ಆದಿದು ಏನಾಗುತ್ತೆ. इसमें कोई घर बार छोड़ने की बात नहीं, ये तो थोड़े से बच्चों का इस ड्रामा में पार्ट था तोड़ने का. ಬಾಬಾ ಹೇಳ್ತಾರೆ, ಇದರಲ್ಲಿ ಮನೆ ಮಠ ಬಿಡುವಂತಹ ಮಾತು ಯಾವುದೂ ಇಲ್ಲ, ಇದಂತೂ ಕೆಲವರದು ಮಕ್ಕಳದು ಆದಿನಲ್ಲಿ ಡ್ರಾಮಾದಲ್ಲಿ ಈ ಪಾತ್ರ ಇತ್ತು, ಒಟ್ಟೊಟ್ಟಾಗಿ ಮನೆ ಬಿಟ್ಟು ಬರುವಂತಹದ್ದು. अगर ये पार्ट ना होता तो तुम्हारी जो अब सेवा हो रही है वो फिर कौन करे. ಒಂದು ವೇಳೆ ಆ ಪಾತ್ರ ಇಲ್ಲ ಅಂದಿದ್ರೆ ಇವಾಗ ನಿಮ್ಮದು ಸೇವೆ ಯಾವುದು ಆಗ್ತಾ ಇದೆ ಅದು ಯಾರು ಮಾಡ್ತಾರೆ. ಅವರೆಲ್ಲ ಯಾರಾದರೂ ಸ್ಥಾಪಕರಾದರೂ ಸ್ತಂಭಗಳಾದರೂ ಅವರಿಂದ ಸೇವೆ ಇವಾಗ ನಾವೆಲ್ಲ ಪಾಲನೆ ಪಡೀತಾ ಇದ್ದೀವಲ್ವಾ. अब तो छोड़ने की बात ही नहीं है. ಈಗ ಬಾಬಾ ಹೇಳ್ತಾರೆ, ಈಗ ಆ ಮನೆ ಮಠ ಬಿಡುವ ಮಾತಿಲ್ಲ. मगर परमात्मा को जाना डरो नहीं, परमात्मा का हो जाना डरो नहीं. ಈಗ ಮನೆ ಮಠ ಬಿಡುವ ಮಾತಿಲ್ಲ. ಬಾಬಾ ಹೇಳ್ತಾರೆ, ಆದರೆ ಪರಮಾತ್ಮನಿಗೆ ಆ ರೀತಿ ಸಮರ್ಪಿತರು ಆಗಬೇಕು, ಭಯ ಪಡಬಾರ್ದು, ಹಿಮ್ಮತ್ತರಕ್ಕೂ ಇದರಲ್ಲಿ ಧೈರ್ಯ ಇಟ್ಕೊಳ್ಬೇಕು. ಬಾಬಾ ಏನು ಹೇಳ್ತಾರೆ ಅದರಂತೆ ನಡೆಯೋದರಲ್ಲಿ ಧೈರ್ಯ ಇಟ್ಕೋಬೇಕು. बाकी जो डरते हैं वो ना खुद खुशी में रहते, ना फिर बाप के मददगार बनते.
ಮಿಕ್ಕವರು ಯಾರು ಭಯ ಪಡ್ತಾರೆ ಅವರು ಖುದ್ದು ಖುಷಿಯಲ್ಲಿರೋದಿಲ್ಲ ಮತ್ತು ಬಾಬನಿಗೆ ಸಹಯೋಗಿಗಳೂ ಆಗೋದಿಲ್ಲ. ಯಹಾ ತೋ ಉನ್ಕೆ ಸಾಥ್ ಪೂರಾ ಮದದ್ಗಾರ್ ಬನನ, ಇಲ್ಲಂತೂ ಅವರ ಜೊತೆ ಪೂರ್ಣ ಸಹಯೋಗಿಗಳು ಆಗಬೇಕು. ಜಬ್ ಜೀತೆ ಜೀ ಮರೆಂಗೆ ತभी ಯಾವಾಗ ಬದುಕಿದ್ದು ಸಾಯ್ತಾರೆ ಆಗಲೇ ಮದದ್ಗಾರ್ ಬನ್ ಸಕ್ತೆ ಹೈ. ಕಹಾ ಭಿ ಅಟಕ್ ಪಡೆಂಗೆ ತೋ ಫಿರ್ ವೋ ಮದದ್ ದೇಕರ್ ಪಾರ್ ಕರೇಗಾ. ಎಲ್ಲಾದರೂ ಸಿಕ್ಕಾಕೊಂಡ್ರು ಅಂದಾಗ ಬಾಬಾ ಹೇಳ್ತಾರೆ, ಬಾಬಾ ನಾನು ಸಹಾಯ ಮಾಡಿ ಅವರನ್ನ ದಾಟಿಸ್ತೀನಿ. तो बाबा के साथ मनसा वाचा कर्मण मददगार होना है. ಬಾಬನ ಜೊತೆ ಮನಸ ವಾಚ ಕರ್ಮಣ ಸಹಯೋಗಿಗಳು ಆಗಬೇಕು. ಇಸ್ಮೇ ಜರಾ ಭಿ ಮೋಹ ಕಿ ರಗ್ ಹೋಗಿ ತೋ ಗಿರಾ ದೇಗಿ. ಇದರಲ್ಲಿ ಸ್ವಲ್ಪ ಆದರೂ ಮೋಹದ ಒಂದು ಎಳೆ ಇತ್ತು ಅಂದ್ರೂ ಸಹ ಬೀಳಿಸ್ಬಿಡುತ್ತೆ. ತೋ ಹಿಮ್ಮತ್ ರಖೋ ಆಗೆ ಬಡೋ, ಧೈರ್ಯ ಇಡೀ ಮುಂದುವರಿಯಿರಿ. ಕಹಾ ಹಿಮ್ಮತ್ ಮೇ ಕಮ್ಜೋರ್ ಹೋತೆ ಹೇ ತೋ ಮೂಂಜ್ ಪಡ್ತೆ ಹೇ. ಆ ಧೈರ್ಯದಲ್ಲಿ ಬಲಹೀನತೆ ಬಂದ್ಬಿಡ್ತು, ನಾನು ಮಾಡ್ಲಿಕ್ಕಾಗುತ್ತಾ ಇರ್ಲಿಕ್ಕಾಗುತ್ತಾ ಆ ಥರ ಬಲಹೀನತೆ ಬಂದ್ಬಿಡ್ತು ಅಂದರೆ ಗೊಂದಲದಲ್ಲಿ ಬಂದ್ಬಿಡ್ತಾರೆ. ಇಸ್ಲಿಯೇ ಅಪನಿ ಬುದ್ಧಿ ಕೋ ಬಿಲ್ಕುಲ್ ಪವಿತ್ರ ಬನಾನ. ಆದ್ದರಿಂದ ತಮ್ಮ ಬುದ್ಧಿಯನ್ನು ಪೂರ್ಣವಾಗಿ ಪವಿತ್ರ ಮಾಡಿಕೊಳ್ಬೇಕಾಗಿದೆ. ವಿಕಾರ ಕಾ ಜರಾ ಭಿ ಅಂಶ ನಾ ಹೋ. ವಿಕಾರದ್ದು ಸ್ವಲ್ಪನೂ ಅಂಶ ಇರಬಾರ್ದು. ಮಂಜಿಲ್ ಕೊಯ್ ದೂರ್ ಹೈ ಕ್ಯಾ, ಗುರಿ ಏನಾದರೂ ದೂರ ಇದೆಯಾ ಏನು. ಮಗರ್ ಚಢಾಯಿ ಥೋಡಿ ಟೇಢಿ ಬಾಕಿ ಹೈ, ಲೇಕಿನ್ ಸಮರ್ಥ ಕಾ ಸಹಾರಾ ಲೇಂಗೆ ತೋ ನಾ ಡರ್ ಹೈ ನಾ ಥಕಾವಟ್ ಹೈ. ಬಾಬಾ ಹೇಳ್ತಾರೆ, ಒಂದು ವೇಳೆ ಹತ್ತೋದ್ರಲ್ಲಿ ಸ್ವಲ್ಪ ಏನು ಆ ಥರ ಕಷ್ಟದ ಮಾತು ಇರ್ಬೋದು, ಸೊಟ್ಟಾಪಟ್ಟ ಆ ಥರ ಬೆಟ್ಟಗಳೆಲ್ಲ ಹತ್ತೋವಾಗ ಎಷ್ಟು ಕಷ್ಟ ಆಗುತ್ತಲ್ವ. ಆದರೆ ಯಾರು ಸಮರ್ಥರ ಸಹಾರ ತಗೊಂಡಿದ್ದಾರೆ ಅವರಿಗೆ ಭಯನೂ ಇಲ್ಲ, ಸುಸ್ತೂ ಇಲ್ಲ. ಅವ್ರ ಸಪೋರ್ಟ್ ಇದೆ ಅಲ್ವಾ, ಅದರಿಂದ ಭಯನೂ ಇಲ್ಲ, ಸುಸ್ತು ಇಲ್ಲ. ಬಲೆ ಆ ದಾರಿ ಎಂಥ ದಾರಿನೇ ಆಗಿರ್ಬೋದು, ಎಂಥ ಸೊಟ್ಟಾಪಟ್ಟ ದಾರಿ ಆಗಿರ್ಬೋದು, ಆದರೆ ಸಮರ್ಥರ ಸಹಾರ ತಗೊಂಡಿದ್ದಾರೆ ಅಂದಾಗ, ಶಕ್ತಿಶಾಲಿ ಬಾಬನ ಒಂದು ಆಶ್ರಯ ತಗೊಂಡಿದ್ದಾರೆ ಅಂದಾಗ ಭಯನೂ ಇಲ್ಲ ಅವರಿಗೆ, ಸುಸ್ತೂ ಇಲ್ಲ. ಅಚ್ಚಾ, ಓಂ ಶಾಂತಿ. ಅವ್ಯಕ್ತ ಇಶಾರೆ. ಸತ್ಯತಾ और ಸಭ್ಯತಾ ರೂಪಿ ಕಲ್ಚರ್ ಕೋ ಅಪನಾವು. ಸತ್ಯತಾ ಮತ್ತು ಸಭ್ಯತೆ ರೂಪಿ ಸಂಸ್ಕೃತಿಯನ್ನು ಧಾರಣೆ ಮಾಡಿ. ಆಪ್ಕಾ ಬೋಲ್ ಔರ್ ಸ್ವರೂಪ್ ದೋನೋ ಸಾಥ್ ಸಾಥ್ ಹೋ. ತಮ್ಮ ಮಾತು ಆ ಮಾತಿನಂತೆ ಸ್ವರೂಪ ಎರಡು ಜೊತೆ ಜೊತೆ ಇರಬೇಕು. ಬೋಲ್ ಸ್ಪಷ್ಟ ಭಿ ಹೋ, ಉಸ್ಮೇ ಸ್ನೇಹ ಭಿ ಹೋ, ನಮ್ರತಾ ಮಧುರತಾ ಸತ್ಯತಾ ಭಿ ಹೋ. ಮಾತು ಸ್ಪಷ್ಟವಾಗಿಯೂ ಇರಬೇಕು, ಅದರಲ್ಲಿ ಸ್ನೇಹನೂ ಇರಬೇಕು, ನಮ್ರತೆ ಮಧುರತೆ ಮತ್ತು ಸತ್ಯತೆಯೂ ಇರಬೇಕು. ಲೇಕಿನ್ ಸ್ವರೂಪ್ ಭಿ ನಮ್ರತಾ ಭಿ ಹೋ. ಸ್ವರೂಪ್ ಕಿ ನಮ್ರತಾ ಭಿ ಹೋ. ಅದೇ ರೀತಿ ಮಾತಿನ ಜೊತೆಗೆ ಸ್ವರೂಪದ ನಮ್ರತೆಯೂ ಇರಬೇಕು. ಇಸಿ ರೂಪ ಸೇ ಬಾಪ್ ಕೋ ಪ್ರತ್ಯಕ್ಷ ಕರ್ ಸಕೆಂಗೆ. ಇದೇ ರೂಪದಿಂದ ಮಾತು ಮತ್ತು ಸ್ವರೂಪ, ಇದೇ ಮಾತಿನಿಂದ ರೂಪದಿಂದ ತಂದೆಯನ್ನು ಪ್ರತ್ಯಕ್ಷ ಮಾಡಬಹುದು. ನಿರ್ಭಯ ಹೋ, ಲೇಕಿನ್ ಬೋಲ್ ಮರ್ಯಾದಕ್ಕೆ ಅಂದರ್ ಹೋ. ನಿರ್ಭಯರಾಗಿರಿ, ಆದರೆ ಮಾತು ಮರ್ಯಾದೆಯ ಒಳಗೆ ಇರಬೇಕು. ನನಗೆ ಭಯ ಇಲ್ಲ ಅಂತ ಹಾಗೆ ಹೀಗೆ ಮಾತಾಡೋದಲ್ಲ. ಫಿರ್ ಆಪ್ಕೆ ಶಬ್ದ ಖಡೆ ನಹಿ ಮೀಟೆ ಲಗೆಂಗೆ. ಬಾಬಾ ಹೇಳ್ತಾರೆ, ನಿರ್ಭಯರಾಗಿ ಮರ್ಯಾದೆಯ ಒಳಗೆ ಇದ್ದು ಮಾತಾಡಿದಾಗ ಬಾಬಾ ಹೇಳ್ತಾರೆ, ತಮ್ಮ ಒಂದು ಮಾತುಗಳು ಏನು ಕಠಿಣವಾಗಿರೋದಿಲ್ಲ, ಎಲ್ಲರಿಗೂ ಇಷ್ಟ ಆಗುತ್ತೆ, ಸಿಹಿಯಾಗಿರುತ್ತೆ. ಅಚ್ಚಾ, ಓಂ ಶಾಂತಿ.